ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಈ ಹಿಂದಿನ ಕ್ಲಾಸ್ನಲ್ಲಿ ಏನು ಮಾಡಿದ್ವಿ, ಸುಂಕಗಳು ಅಂದ್ರೇನು, ಸುಂಕದ ವಿಧಗಳು ಯಾವುವು ಮತ್ತು ಸುಂಕದ ಪರಿಣಾಮ ಯಾವ ರೀತಿಯಾಗಿ ಇರ್ತೈತಿ ಎಂಬುದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ವ್ಯಾಪಾರ ಮತ್ತು ವಾಣಿಜ್ಯ ನೀತಿಯ ಕರಾರುಗಳು ಎಂಬ ಅಧ್ಯಾಯದಲ್ಲಿ ಕೋಟಾಗಳು ಅಂದ್ರೇನು, ವಿರೋಧಿ ಡಂಪಿಂಗ್ ಅಂದ್ರೇನು, ಅದೇ ರೀತಿಯಾಗಿ ಆರ್ಥಿಕ ಏಕೀಕರಣದ ಅರ್ಥ ಮತ್ತು ಹಂತಗಳು ಯಾವುವು ಎಂಬುದರ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡೋಣ, ಅಧ್ಯಯನವನ್ನು ಮಾಡೋಣ. ಹಾಗಾದರೆ ಕೋಟಾ ಅಂದರೆ ಏನು? ಕೋಟಾಗಳಂದರೆ ನೋಡ್ರಿ, ಒಂದು ಗೊತ್ತಾದ ಕಾಲದಲ್ಲಿ ಎಷ್ಟು ಪ್ರಮಾಣದ ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು ಎಂಬುದನ್ನು ನಿರ್ಧರಿಸುವುದಕ್ಕೆ ಕೋಟಾಗಳೆಂದು ಹೆಸರು. ಇಲ್ಲಿ ಕೋಟಾಗಳೆಂದರೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಎಷ್ಟು ಸರಕುಗಳು ಆಮದು ಆಗಬೇಕಂತ ನಿರ್ಧಾರ ಮಾಡುವುದನ್ನೇ ನಾವು ಕೋಟಾಗಳು ಅಂತೇಳಿ ಕರಿತೀವಿ. ಸುಂಕಗಳಿಗೆ ಏನಂತೀರಿ, ಆಮದು ಮತ್ತು ರಫ್ತು ಎರಡೂಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆಗೆ ನಾವು ಸುಂಕಗಳಂತ ಕರಿತಿದ್ವಿ. ಆದರೆ ಕೋಟಾಗಳಂದರೆ ಒಂದು ಗೊತ್ತಾದ ಕಾಲದಲ್ಲಿ ಎಷ್ಟು ಪ್ರಮಾಣದ ಸರಕುಗಳನ್ನು ಆಮದು ಮಾಡಿಕೊಳ್ಳಬಹುದು ಎಂಬುದನ್ನು ನಿರ್ಧರಿಸುವುದಕ್ಕೆ ನಾವೇನಂತೀವಿ, ಕೋಟಾಗಳು ಅಂಥೇಳಿ ಕರಿತಾ ಬರ್ತೀವಿ. ಅಂದರೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಇಷ್ಟೇ ಪ್ರಮಾಣದ ಸರಕುಗಳು ಆಮದಾಗಬೇಕಂತೆ ನಿರ್ಬಂಧ ಹೇರುವುದಕ್ಕೆ ನಾವು ಏನು ಮಾಡ್ತೀವಿ, ಕೋಟಾಗಳು ಅಂತೇಳಿ ಕರಿತೀವಿ. ನೋಡ್ರಿ, ಕೋಟಾ ಪದ್ಧತಿಯನ್ನು ಆಮದು ಸರಕುಗಳ ಭೌತಿಕ ಪ್ರಮಾಣ ಅಥವಾ ಮೌಲ್ಯ ಪ್ರಮಾಣದಲ್ಲಿ ನಿರ್ಧರಿಸಲಾಗುತ್ತದೆ. ಈ ಕೋಟಾ ಪದ್ಧತಿ ಏನು ಮಾಡ್ತೀವಿ, ಅವುಗಳ ಭೌತಿಕ ಪ್ರಮಾಣ ಅಥವಾ ಅವುಗಳ ಮೌಲ್ಯದ ಮೇಲೂ ಸಹಿತ ಏನು ಮಾಡ್ತೀವಿ, ಈ ಕೋಟಾಗಳನ್ನು ಹೇರ್ತೀವಿ. ಅಂದರೆ ಒಂದು ನಿರ್ದಿಷ್ಟ ವರ್ಷದಲ್ಲಿ ಬರ್ತಕ್ಕಂಥ ಆಮದುಗಳ ಪ್ರಮಾಣ ಇಷ್ಟೇ ಟನ್ ಆಗಿರಬೇಕು ಅಥವಾ ಇಷ್ಟೇ ಕ್ವಿಂಟಲ್ ಆಗಬೇಕು ಅಂತೇಳಿ ಪ್ರಮಾಣ ಅದನ್ನು ನಿರ್ಧಾರ ಮಾಡ್ತೀವಿ. ಅಥವಾ ಒಂದು 100 ಕೋಟಿ ಮೌಲ್ಯದ ಸರಕಾದರೂ ಬರಬೇಕು ಅಥವಾ ಒಂದು 50 ಕೋಟಿ ಮೌಲ್ಯದಾದರೂ ಸರಕನ್ನ ಮಾತ್ರ ಏನಾಗಬೇಕು, ಆಮದಾಗಬೇಕಂತೆ ನಿರ್ಬಂಧ ಹೇರುವುದನ್ನು ನಾವೇನಂತೀವಿ, ಕೋಟಾಗಳು ಅಂಥೇಳಿ ಕರಿತೀವಿ. ಇಲ್ಲಿ ಕೋಟಾಗಳನ್ನು ಭೌತಿಕ ಪ್ರಮಾಣ ಮಿತಿಮೀರಿ ಹೇರುವುದನ್ನು ನೇರ ಅಥವಾ ಪ್ರತ್ಯಕ್ಷ ಕೋಟಾ ಅಂಥೇಳಿ ಕರಿತೀವಿ. ಅದೇ ರೀತಿಯಾಗಿ ಮೌಲ್ಯ ಪ್ರಮಾಣದಲ್ಲಿ ಮಿತಿ ಹೇರಿ ನಿರ್ಧರಿಸುವುದನ್ನು ಅಪ್ರತ್ಯಕ್ಷ ಕೋಟಾ ಅಂತೇಳಿ ಕರಿತೀವಿ. ಏನಾದರೂ ಭೌತಿಕ ಪ್ರಮಾಣದ ಮೇಲೆ ನಾವು ಕೋಟಾಗಳನ್ನು ಹೇರಿದ್ರೆ ಅದನ್ನು ನೇರ ಅಥವಾ ಪ್ರತ್ಯಕ್ಷ ಕೋಟಾ ಅಂತೇಳಿ ಕರಿತೀವಿ. ಒಂದು ವೇಳೆ ಏನಾದರೂ ಆಮದಾಗ್ತಕ್ಕಂಥ ಸರಕಿನ ಮೌಲ್ಯದ ಪ್ರಮಾಣದ ಮೇಲೆ ಮಿತಿಯನ್ನು ಹೇರಿದ್ರೆ ಅದನ್ನು ಅಪ್ರತ್ಯಕ್ಷ ಕೋಟಾ ಅಂಥೇಳಿ ಏನು ಮಾಡ್ತೀವಿ, ಕರಿತಾ ಬರ್ತೀವಿ. ಅದರ ಭೌತಿಕ ಪ್ರಮಾಣದ ಮೇಲೆ ಮಿತಿಯನ್ನು ಹೇರಿದ್ರೆ ಅದನ್ನು ನಾವು ಪ್ರತ್ಯಕ್ಷ ಕೋಟಾ ಅಂತೇಳಿ ಕರಿತೀವಿ. ಅದರ ಮೌಲ್ಯದ ಮೇಲೆ ಏನಾದರೂ ಮಿತಿಯನ್ನು ಹೇರಿದ್ವಿ ಅಂದ್ರೆ ಅದಕ್ಕೇನಂತೀವಿ, ನಾವು ಅಪ್ರತ್ಯಕ್ಷ ಕೋಟಾ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಕೋಟಾವನ್ನು ಹೇರುವ ಉದ್ದೇಶ ಆದರೂ ಏನು? ಮೊದಲನೇದಾಗಿ ಬರ್ತಕ್ಕಂಥದ್ದು ಆಮದುಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು. ಏನು ಆಮದಾಗ್ತವೋ ಅವುಗಳನ್ನು ನಿಯಂತ್ರಣ ಮಾಡುವ ಉದ್ದೇಶದಿಂದ ಏನು ಮಾಡ್ತೀವಿ, ಕೋಟಾಗಳನ್ನು ಹೇರ್ತಾ ಬರ್ತೀವಿ. ಅದೇ ರೀತಿಯಾಗಿ ಕಾಳಸಂತೆ ವ್ಯಾಪಾರವನ್ನು ತಡೆಗಟ್ಟಲು. ಅಂದ್ರೆ ಕಾಳಸಂತೆ ಮಾರಾಟ ಅಂದ್ರೆ ಏನ್ರಿ, ಬೆಲೆ ಕಡಿಮೆ ಇದ್ದಾಗ ಸರಕನ್ನು ಕೊಂಡುಕೊಂಡು ಬೆಲೆ ಹೆಚ್ಚಿದಾಗ ಆ ಸರಕನ್ನು ಏನು ಮಾಡ್ತಾರೆ, ಮಾರುಕಟ್ಟೆಗೆ ಬಿಡ್ತಾರೆ. ಆ ಕಾರಣಕ್ಕಾಗಿ ಏನು ಮಾಡ್ತೀವಿ, ಕೋಟಾಗಳನ್ನು ಹೇರ್ತೀವಿ. ಕೋಟಾಗಳನ್ನು ಹೇರಿದ್ರೆ ಏನಾಗ್ತೈತಿ, ವಿದೇಶದಿಂದ ಬರ್ತಕ್ಕಂಥ ಸರಕುಗಳ ಪ್ರಮಾಣ ಏನಾಗಿರ್ತೈತಿ, ನಿರ್ದಿಷ್ಟ ಪ್ರಮಾಣದ ಸರಕೆ ಆಗಿರ್ತದೆ. ಹೀಗಾಗಿ ಅದನ್ನು ಅವ್ರು ಸ್ಟಾಕ್ ಮಾಡಿ ಇಟ್ಕೊಳ್ಳೋಕ್ಕೂ ಆಗಂಗಿಲ್ಲ. ಆ ಕಾರಣಕ್ಕಾಗಿ ಏನು ಮಾಡ್ತೀವಿ, ಕೋಟಾಗಳನ್ನು ಹೇರ್ತೀವಿ. ಇಂತಹ ಕಾಳಸಂತೆ ವ್ಯಾಪಾರವನ್ನು ತಡೆಗಟ್ಟಲು ಸಹಿತ ಏನು ಮಾಡ್ತೀವಿ, ಕೋಟಾಗಳನ್ನು ಹೇರ್ತೀವಿ. ಅದೇ ರೀತಿಯಾಗಿ ಪಾವತಿ ಶುಲ್ಕಿನ ಅಸಮತೋಲನ ನಿಯಂತ್ರಿಸಲು. ಕೇವಲ ಆಮದು ಪ್ರಮಾಣ ಹೆಚ್ಚಿಗೆ ಆಗ್ತಾ ಬರ್ತಂದ್ರೆ ಏನಾಕೈತ್ರಿ, ಪಾವತಿ ಶುಲ್ಕವು ಅಸಮತೋಲನೆ ಉಂಟಾಕತಿ. ಆ ಕಾರಣಕ್ಕಾಗಿ ಪಾವತಿ ಶುಲ್ಕಿನ ಅಸಮತೋಲನ ನಿವಾರಿಸುವ ಉದ್ದೇಶದಿಂದ ಆಮದಿನ ಮೇಲೆ ನಿಯಂತ್ರಣ ಹೇರುವ ಇನ್ನೊಂದು ಪದ್ಧತಿಯೇ ಈ ಕೋಟಾ ಅಂತೇಳಿ ಹೇಳ್ಬೋದು. ದೇಶಿ ಕೈಗಾರಿಕೆಗಳನ್ನು ತೀವ್ರ ವಿದೇಶಿ ಪೈಪೋಟಿಯಿಂದ ರಕ್ಷಿಸಲು. ಅಂದ್ರೆ ವಿದೇಶಿ ಕೈಗಾರಿಕೆಗಳ ಏನು ಉತ್ಪಾದನೆ ಮಾಡಿ ನಮ್ಮ ದೇಶಕ್ಕೆ ರಫ್ತು ಮಾಡ್ತವೋ ಅವುಗಳಿಂದ ಸ್ವದೇಶಿ ಕೈಗಾರಿಕೆ ಮೇಲೆ ತನ್ನದೇ ಆದಂಥ ಪರಿಣಾಮವನ್ನು ಬೀರ್ತೈತಿ. ಆ ಕಾರಣಕ್ಕಾಗಿ ಸ್ವದೇಶಿ ಕೈಗಾರಿಕೆಗಳನ್ನು ರಕ್ಷಿಸುವ ಉದ್ದೇಶದಿಂದ ವಿದೇಶಿ ಸರಕುಗಳ ಮೇಲೆ ನಿಯಂತ್ರಣ ಹೇರುವುದನ್ನು ನಾವೇನಂತೀವಿ, ಕೋಟಾವನ್ನು ಅಂತೀವಿ. ಈ ರೀತಿ ಈಗ ಏನಾದರೂ ನಾವು ಕೋಟಾವನ್ನು ಹೇರಿದ್ರೆ ಸ್ವದೇಶಿ ಕೈಗಾರಿಕೆಗಳು ಏನಾಗ್ತಾವೆ, ರಕ್ಷಣೆ ಆಗ್ತಾವೆ. ಯಾಕಂದರೆ ಒಂದು ನಿರ್ದಿಷ್ಟ ಉದ್ದೇಶದಲ್ಲಿ ನಿರ್ದಿಷ್ಟ ಪ್ರಮಾಣದ ಸರಕುಗಳು ಆಮದಾಗಿರೋದ್ರಿಂದ ಅಷ್ಟೇ ಪ್ರಮಾಣದ ಸರಕುಗಳು ಏನು ಮಾಡಬೇಕಾಗೈತಿ, ನಮ್ಮ ದೇಶದಲ್ಲಿ ಮಾರಬೇಕಾಗೈತಿ. ಇನ್ನೂ ಹೆಚ್ಚಿನ ಬೇಡಿಕೆ ಇದ್ರೆ ಅವಾಗ ಏನಾಕೈತ್ರಿ, ಸ್ವದೇಶಿ ಸರಕುಗಳನ್ನೇ ಮಾರಬೇಕಾಗಿರ್ತೈತಿ. ಈ ಕಾರಣಕ್ಕಾಗಿ ದೇಶಿ ಕೈಗಾರಿಕೆಗಳನ್ನ ರಕ್ಷಿಸುವ ಉದ್ದೇಶದಿಂದಲೂ ಸಹಿತ ಏನಾಕೈತಿ, ಕೋಟಾಗಳನ್ನು ನಾವು ಬಳಸ್ತಾ ಬಂದಿದ್ವಿ. ಅದೇ ರೀತಿಯಾಗಿ ಆಂತರಿಕವಾಗಿ ಬೆಲೆ ಸ್ಥಿರತೆ ಕಾಪಾಡಲು. ಆಂತರಿಕವಾಗಿ ಬೆಲೆಯಲ್ಲಿ ಸ್ಥಿರತೆಯನ್ನು ಕಾಪಾಡಲು ಸಹಿತ ಏನು ಮಾಡ್ತೀವಿ, ನಾವು ಕೋಟಾವನ್ನು ಹೇರ್ತೀವಿ. ಈಗ ಏನಾದರೂ ನೋಡ್ರಿ, ಆಮದು ಸಡನ್ನಾಗಿ ಏಕಾಏಕಿಯಾಗಿ ಹೆಚ್ಚಿನ ಸರಕುಗಳು ಬಂದು ಅಂದರೆ ಏನಾಕೈತ್ರಿ, ಬೆಲೆಗಳು ಕಡಿಮೆ ಆಕ್ಕವ. ಒಂದು ವೇಳೆ ಕಡಿಮೆ ಪ್ರಮಾಣದ ಬಂದರೂ ಏನಾಕೈತ್ರಿ, ಬೆಲೆಗಳು ಹೆಚ್ಚಿಗೆ ಆಕ್ಕೈತಿ. ಆ ಕಾರಣಕ್ಕಾಗಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಏನು ಮಾಡ್ತೀವಿ, ನಾವು ಸರಕುಗಳನ್ನು
ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನ ಏನು ಮಾಡ್ಕೋಬೇಕಾಕತಿ, ಆಮದು ಮಾಡ್ಕೊಳ್ಬೇಕಾಕತಿ. ಅದರಿಂದ ಏನಾಕತಿ, ಆಂತರಿಕ ಬೆಲೆಗಳಲ್ಲಿ ಸ್ಥಿರತೆಯನ್ನು ಕಾಪಾಡೋಕೆ ನಮ್ಗೆ ಸಹಾಯಕಾರಿ ಆಗ್ತೈತಿ. ಯಾಕಂದ್ರೆ ನಿರ್ದಿಷ್ಟ ಪ್ರಮಾಣದ ಸರಕುಗಳು ಆಮದು ಆಗೋದ್ರಿಂದ ಅಲ್ಲಿ ಏನಾಗಲ್ಲ, ಬೆಲೆಗಳು ಹೆಚ್ಚು ಕಡಿಮೆ ಆಗೋದಿಲ್ಲ. ಬೇಡಿಕೆಗೆ ಅನುಗುಣವಾಗಿ ಸರಕುಗಳು ಏನಾದರೂ ಪೂರೈಕೆ ಆಗ್ತಿದ್ವು ಅಂದ್ರೆ ಆವಾಗ ಬೆಲೆಗಳಲ್ಲಿ ಏನಾಕೈತ್ರಿ, ಸ್ಥಿರತೆಯನ್ನು ಕಾಪಾಡ್ಬೋದು. ಅದೇ ರೀತಿಯಾಗಿ ಸ್ವಾವಲಂಬನೆಯ ಸಾಧನೆ. ಯಾವಾಗ ನಾವು ದೇಶಿ ಕೈಗಾರಿಕೆಯನ್ನು ರಕ್ಷಿಸಕ್ಕೆ ಮುಂದಾಗ್ತೀವೋ ಆವಾಗ ಸ್ವದೇಶಿ ಕೈಗಾರಿಕೆಗಳು ಏನಾಗ್ತಾವ್ರಿ, ಸ್ವಾವಲಂಬನೆ ಸಾಧಿಸಕ್ಕೆ ಮುಂದೆ ಆಗ್ತಾವ. ಅಂದರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಸರಕನ್ನು ಉತ್ಪಾದನೆ ಮಾಡೋಕ್ಕೂ ಸಹಿತ ಅವು ಏನು ಮಾಡ್ತಾವ್ರಿ, ಹೊಸ ಹೊಸ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದಾಗಿರ್ಬೋದು ಅಥವಾ ವಿದೇಶಿ ತಂತ್ರಜ್ಞಾನದ ಮೇಲೆ ಅವಲಂಬನೆ ಆಗದೇ ಇರೋದಾಗಿರ್ಬೋದು. ಈ ರೀತಿಯಾಗಿ ಸ್ವಾವಲಂಬನೆಯನ್ನು ಸಾಧಿಸಿ ಸ್ವದೇಶದಲ್ಲೇ ವಿದೇಶಿ ಗುಣಮಟ್ಟದ ಸರಕನ್ನು ಉತ್ಪಾದನೆ ಮಾಡೋಕ್ಕೆ ಮುಂದೆ ಆಗ್ತೈತಿ. ಆ ಉದ್ದೇಶದಿಂದಲೂ ಸಹಿತ ಏನು ಮಾಡ್ತೀವಿ ನಾವು, ಕೋಟಾವನ್ನು ಹೇರ್ತೀವಿ. ಈ ಎಲ್ಲ ಉದ್ದೇಶಗಳ ಈಡೇರಿಕೆಗಾಗಿ ಏನು ಮಾಡ್ತೀವಿ ನಾವು, ಕೋಟಾಗಳನ್ನು ಹೇರ್ತಾ ಬರ್ತೀವಿ. ಇನ್ನು ಮುಂದೆ ಬರ್ತಕ್ಕಂಥದ್ದು ಕೋಟಾದ ಪ್ರಕಾರಗಳು. ಯಾವ ಕೋಟಾದ ಪ್ರಕಾರಗಳು? ಮೊದಲನೇದಾಗಿ ಬರ್ತಕ್ಕಂಥದ್ದು ಸುಂಕದ ಕೋಟ. ಸುಂಕದ ಕೋಟ ಅಂದರೆ ಒಂದು ಮಿತಿಯವರೆಗೆ ಸುಂಕವಿಲ್ಲದೆ ಅಥವಾ ಮಾದರಿ ಸುಂಕದೊಂದಿಗೆ ಸರಕನ್ನು ಆಮದು ಮಾಡಿಕೊಳ್ಳಬಹುದು. ಆದರೆ ಆ ಮಿತಿಯ ನಂತರ ಆಮದು ಮಾಡಿಕೊಳ್ಳಲಾಗುವ ಸರಕುಗಳ ಮೇಲೆ ಮಾಮೂಲಿ ಅಧಿಕ ದರದ ಸುಂಕವನ್ನು ವಿಧಿಸಲಾಗುತ್ತದೆ. ಅದನ್ನೇ ನಾವೇನಂತೀವಿ, ಸುಂಕದ ಕೋಟ. ಸುಂಕದ ಕೋಟ ಅಂದ್ರೆ ನೋಡ್ರಿ, ಒಂದು ನಿರ್ದಿಷ್ಟ ಪ್ರಮಾಣದವರೆಗೆ ಏನು ಮಾಡ್ತೀವಿ, ಆ ಸರಕನ್ನು ಆಮದು ಮಾಡ್ಕೊಳ್ಳೋಕೆ ಏನು ಮಾಡಿರ್ತೀವಿ, ಬಿಟ್ಟಿರ್ತೀವಿ. ಅದಕ್ಕಿಂತ ಹೆಚ್ಚಿನ ಸರಕುಗಳು ಏನಾದರೂ ಆಮದಾಗ್ತಿದ್ವು ಅಂದ್ರೆ ಅದ್ರ ಮೇಲೆ ಏನು ಮಾಡ್ತೀವಿ ನಾವು, ನಿರ್ಬಂಧನ ಹೇರ್ತೀವಿ. ಇದನ್ನು ಏನಂತೀವಿ ನಾವು, ಸುಂಕದ ಕೋಟ ಅಂಥೇಳಿ ಕರಿತೀವಿ. ಮೊದಲು ಏನಿರ್ತೈತ್ರಿ, ಒಂದು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನ ಆಮದು ಮಾಡೋಕೆ ಅದ್ರ ಮೇಲೆ ಏನಿರ್ತದೆ, ಸುಂಕ ಇರ್ತೈತಿ. ಹೌದಾ, ಅಂದ್ರೆ ತೆರಿಗೆ ಇರ್ತೈತಿ. ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ಸರಕುಗಳು ಏನಾದರೂ ಆಮದಾಗ್ತಿದ್ವು ಅಂದ್ರೆ ಅದ್ರ ಮೇಲೆ ಏನಿರ್ತೈತಿ, ನಿರ್ಬಂಧನವನ್ನು ಹೇರ್ತೀವಿ. ಅದನ್ನೇ ನಾವೇನಂತೀವಿ, ಸುಂಕದ ಕೋಟ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏಕಮುಖ ಕೋಟ. ಇಲ್ಲಿ ಏಕಮುಖ ಕೋಟ ಅಂದ್ರೆ ಈ ವಿಧಾನದಲ್ಲಿ ಒಂದು ಗೊತ್ತಾದ ಕಾಲದಲ್ಲಿ ಆಮದು ಮಾಡಿಕೊಳ್ಳಲಾಗುವ ಸರಕುಗಳ ಗರಿಷ್ಠ ಮಿತಿಯನ್ನು ಸರ್ಕಾರ ಬೇರೆ ಬೇರೆ ದೇಶಗಳ ಸಮ್ಮತಿ ಇಲ್ಲದೆ ಏಕಮುಖವಾಗಿ ನಿರ್ಧರಿಸುತ್ತದೆ. ಈ ರೀತಿಯ ಕೋಟಾಗಳನ್ನು ವಿಶ್ವ ಮಟ್ಟದಲ್ಲಾಗಬಹುದು ಅಥವಾ ಬೇರೆ ಬೇರೆ ದೇಶಗಳಿಗೆ ಇಂತಿಷ್ಟು ಎಂದು ನಿರ್ಧರಿಸಬಹುದು. ಇಲ್ಲಿ ಏಕಮುಖ ಕೋಟ ಅಂದ್ರೆ ಒಂದು ರಾಷ್ಟ್ರ ಇತರೆ ರಾಷ್ಟ್ರಗಳೊಡನೆ ಯಾವುದೇ ರೀತಿಯಾದ ಅಪ್ಪಣೆಯನ್ನು ಪಡೆಯದೆ ಆ ರಾಷ್ಟ್ರ ಮಾತ್ರ ಏನು ಮಾಡ್ತೈತಿ, ಆ ಕೋಟಗಳನ್ನು ನಿಗದಿ ಮಾಡ್ತೈತಿ. ಇದನ್ನೇನಂತೂ ಏಕಮುಖದ ಕೋಟ ಅಂಥೇಳಿ ಕರಿತಾ ಬರ್ತೀವಿ. ಈಗ ಭಾರತ ದೇಶ ಯಾವುದೇ ರಾಷ್ಟ್ರ ಸರಕನ್ನು ಆಮದು ಮಾಡ್ಕೋತಿತ್ತಂದ್ರೆ ಅದರ ಮೇಲೆ ಮಾಡ್ತಾವ ನಿರ್ಬಂಧನ ಹೇರ್ತೀವಿ. ಈಗ ಅಮೇರಿಕಾದಿಂದ ಆಗಿರ್ಬೋದು, ಜರ್ಮನಿಯಿಂದ ಆಗಿರ್ಬೋದು, ಫ್ರಾನ್ಸಿಂದ ಆಗಿರ್ಬೋದು, ಏನಾದರೂ ಸರಕುಗಳು ಬರ್ತಿತ್ತಂದ್ರೆ ನೀವೇನು ಮಾಡಬೇಕಪ್ಪ, ಮೌಲ್ಯಾಧಾರಿತವಾಗಿರ್ಬೋದು ಅಥವಾ ಭೌತಿಕ ಪ್ರಮಾಣದಲ್ಲಿ ಆಗಿರ್ಬೋದು, ಇಂತಿಷ್ಟೇ ಪ್ರಮಾಣದ ಸರಕನ್ನು ರಫ್ತು ಮಾಡಬೇಕು ಅಂತೇಳಿ ನಿರ್ಬಂಧನವನ್ನು ಆ ದೇಶಕ್ಕೆ ಒಪ್ಪಿಗೆ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಾವೇನು ಮಾಡ್ತೀವಿ, ಕಂಡೀಷನನ್ನು ಹಾಕ್ತೀವಿ. ಅದನ್ನು ಏನಂತೀವಿ ನಾವು, ಏಕಮುಖದ ಕೋಟ ಅಂಥೇಳಿ ಕರಿತೀವಿ. ಇಲ್ಲಿ ಕೇವಲ ಏನಾಗಿರ್ತೈತಿ, ಏಕಮುಖ ಅಂದ್ರೆ ಒಂದೇ ಕಡೆಯಿಂದ ಏನಾಗಿರ್ತೈತಿ, ಸಮ್ಮತಿ ಇರ್ತೈತಿ. ನಮ್ಮ ಕಡೆಯಿಂದ ಮಾತ್ರ ಏನಾಗಿರ್ತೈತಿ, ಸಮ್ಮತಿ ಇರ್ತೈತಿ. ಆ ರಾಷ್ಟ್ರಗಳ ಒಪ್ಪಿಗೆಯನ್ನು ನಾವೇನು ಮಾಡಿರಲ್ಲ, ಪಡೆದಿರಲ್ಲ. ಅಂತಹ ಪದ್ಧತಿಗೆ ಏನಂತೀವಿ ನಾವು, ಏಕಮುಖ ಕೋಟ ಅಂಥೇಳಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ದ್ವಿಮುಖ ಕೋಟ. ಏಕಮುಖ ಕೋಟ ಪದ್ಧತಿಯ ವಿರುದ್ಧ ಪದ್ಧತಿಯೇ ದ್ವಿಮುಖ ಕೋಟ ಅಂಥೇಳಿ ಹೇಳ್ಬೋದು. ನೋಡ್ರಿ, ಈ ವಿಧಾನದಲ್ಲಿ ಇತರೆ ದೇಶಗಳನ್ನೇ ಚರ್ಚಿಸಿ ಕೋಟಾ ಪ್ರಮಾಣವನ್ನು ನಿರ್ಧರಿಸಲಾಗುತ್ತದೆ. ಈ ರೀತಿಯ ಕೋಟವನ್ನು ಒಪ್ಪಂದದ ಕೋಟಗಳು ಅಂತಲೂ ಸಹಿತ ಏನು ಮಾಡ್ತೀವಿ ನಾವು ಕರಿತೀವಿ. ಈ ದ್ವಿಮುಖ ಕೋಟವನ್ನು ಒಪ್ಪಂದದ ಕೋಟ ಅಂತೇನು ಕರಿತೀವಿ. ಯಾಕಂದರೆ ಒಂದು ರಾಷ್ಟ್ರ ಇತರ ರಾಷ್ಟ್ರಗಳನ್ನೇ ಏನಾದರೂ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸರಕುಗಳ ಭೌತಿಕ ಮತ್ತು ಮೌಲ್ಯಗಳ ಪ್ರಮಾಣದ ಮೇಲೆ ಮಿತಿಯನ್ನು ಹೇರ್ತಿದ್ರೆ ಕೇವಲ ಆ ರಾಷ್ಟ್ರ ಮಾತ್ರ ಅಲ್ಲ, ಅದರ ಎದುರಾಳಿ ರಾಷ್ಟ್ರ ಅಥವಾ ವ್ಯಾಪಾರ ಮಾಡ್ತಕ್ಕಂಥ ರಾಷ್ಟ್ರ, ಎರಡೂ ರಾಷ್ಟ್ರಗಳು ಚರ್ಚೆಯಲ್ಲಿ ಒಳಗೊಂಡು ಒಂದು ನಿರ್ದಿಷ್ಟ ಪ್ರಮಾಣವನ್ನು ನಿರ್ಧರಿಸುವುದಕ್ಕೆ ಏನಂತೀವಿ ನಾವು ದ್ವಿಮುಖ ಕೋಟಾಗಳು ಅಂತೇಳಿ ಕರಿತೀವಿ. ಅಥವಾ ಇದನ್ನೇ ಏನಂತೀವಿ, ಒಪ್ಪಂದದ ಕೋಟಾಗಳು ಅಂತೇಳಿ ಸಹಿತ ಏನು ಮಾಡ್ತೀವಿ ನಾವು ಅದನ್ನು ಕರಿತೀವಿ. ಯಾಕಂದರೆ ಎರಡೂ ರಾಷ್ಟ್ರಗಳ ಮಧ್ಯೆ ಏನಾಗಿರ್ತೈತಿ, ಒಪ್ಪಂದ ಆಗಿರ್ತೈತಿ. ಇಷ್ಟೇ ಪ್ರಮಾಣದ ಏನು ಮಾಡ್ತೀವಿ ನಾವು ರಫ್ತು ಮಾಡ್ತೀವಿ ಅಂತೇಳಿ, ಅಥವಾ ಇಷ್ಟೇ ಮೌಲ್ಯದ ಸರಕನ್ನು ಏನು ಮಾಡ್ತೀವಿ ನಾವು ರಫ್ತು ಮಾಡ್ತೀವಿ ಅಂತೇಳಿ ಒಪ್ಪಂದ ಆಗಿರ್ತೈತಿ. ಆ ಕಾರಣಕ್ಕಾಗಿ ಇದನ್ನು ದ್ವಿಮುಖ ಕೋಟಾಗಳು ಅಂತ ಆದರೂ ಕರಿತೀವಿ, ಅಥವಾ ಒಪ್ಪಂದದ ಕೋಟ ಅಂತ ಆದರೂ ಏನು ಮಾಡ್ತೀವಿ, ಇದನ್ನು ನಾವು ಕರಿತಾ ಬರ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಿಶ್ರಿತ ಕೋಟ. ಇಲ್ಲಿ ಮಿಶ್ರಿತ ಕೋಟ ಅಂದ್ರೆ ದೇಶೀಯ ಸರಕನ್ನು ಉತ್ಪಾದಿಸಲು ಅಗತ್ಯವಿರುವ ವಿದೇಶಿ ಕಚ್ಚಾ ಸಾಮಗ್ರಿಗಳನ್ನು ಒಂದು ಮಿತಿಯೊಳಗೆ ಆಮದು ಮಾಡಿಕೊಂಡು ಅದನ್ನು ದೇಶಿ ಕಚ್ಚಾ ಸಾಮಗ್ರಿಯ ಜೊತೆಗೆ ಸೇರಿಸಿ ಉತ್ಪಾದಿಸಲು ಅನುಮತಿ ನೀಡಲಾಗುತ್ತದೆ. ಇದನ್ನೇ ಮಿಶ್ರಿತ ಕೋಟ ಅಂಥೇಳಿ
ಕರಿತೀವಿ. ಈಗ ಯಾವುದಾದ್ರೂ ಒಂದು ಕಚ್ಚಾ ಸಾಮಗ್ರಿಗಳು ನಮ್ಗೆ ಬೇಕಾಗಿತ್ತಂದ್ರೆ ಬೇರೆ ರಾಷ್ಟ್ರಗಳಿಂದ ಏನು ಮಾಡ್ತೀವಿ ನಾವು ಆಮದು ಮಾಡ್ಕೋತೀವಿ. ಆ ಕಚ್ಚಾ ಸಾಮಗ್ರಿಗಳು ಸ್ವದೇಶಿಯಾಗಿರ್ತಕ್ಕಂಥ ಕಚ್ಚಾ ಸಾಮಗ್ರಿಗಳೊಂದಿಗೆ ಸೇರಿಸಿಕೊಂಡು ನಾವು ಸರಕುಗಳನ್ನು ಉತ್ಪಾದನೆಯನ್ನು ಮಾಡ್ತೀವಿ. ಇಂತಹ ಒಂದು ಪದ್ಧತಿಗೆ ನಾವೇಂತೀವಿ ಮಿಶ್ರಿತ ಕೋಟಾ ಅಂಥೇಳಿ ಕರಿತೀವಿ. ಯಾಕಂದರೆ ಏನಾದರೂ ಕಚ್ಚಾ ಸಾಮಗ್ರಿ ಬಂದಿತ್ತಂದ್ರು ಅದ್ರ ಮೇಲೆ ಏನಿರ್ತೈತಿ ಕೋಟಾ ಇರ್ತೈತಿ. ಆ ಕಾರಣಕ್ಕಾಗಿ ಇದನ್ನು ಏನಂತೀವಿ ನಾವು ಮಿಶ್ರಿತ ಕೋಟಾ ಅಂಥೇಳಿ ಕರಿತಾ ಬರ್ತೀವಿ. ಇನ್ನು ಕೊನೆಯದಾಗಿ ಬರ್ತಕ್ಕಂಥದ್ದು ಆಮದು ಪರವಾನಗಿಗಳು. ಈ ಪದ್ಧತಿಯಲ್ಲಿ ವಿದೇಶಿ ಸರಕುಗಳನ್ನು ಒಂದು ಮಿತಿಯೊಳಗೆ ಆಮದು ಮಾಡಿಕೊಳ್ಳಲು ಪ್ರಮುಖ ಆಮದುದಾರರಿಗೆ ಆಮದು ಪರವಾನಗಿಯನ್ನು ಕೊಡಲಾಗುತ್ತದೆ. ಇದನ್ನೇ ನಾವು ಆಮದು ಪರವಾನಗಿ ಅಂತೇಳಿ ಕರಿತೀವಿ. ಇನ್ನೊಂದು ಕೋಟಾದ ಪ್ರಕಾರ ಅಂದ್ರೆ ಆಮದು ಪರವಾನಗಿ. ಏನು ಆಮದು ಮತ್ತು ರಫ್ತು ಮಾಡ್ತಾರೋ ಆ ದಲ್ಲಾಳಿಗಳಿಗೆ ಅಥವಾ ಆಮದುಗಾರರಿಗೆ ಏನು ಮಾಡ್ತೀವಿ ಒಂದು ಲೈಸೆನ್ಸನ್ನು ಕೊಟ್ಟಿರ್ತೀವಿ ಸರಕುಗಳನ್ನು ಆಮದು ಮಾಡ್ಕೊಳಕ್ಕೆ. ಆ ಲೈಸೆನ್ಸ್ ಜೊತೆಗೆ ಏನು ಮಾಡ್ತೀವಿ ನೀವು ಇಂತಿಷ್ಟೇ ಪ್ರಮಾಣದ ಸರಕುಗಳನ್ನು ಅಥವಾ ಇಂತಿಷ್ಟೇ ಭೌತಿಕ ಸರಕುಗಳನ್ನು ಅಥವಾ ಇಂತಿಷ್ಟೇ ಮೌಲ್ಯದ ಸರಕುಗಳನ್ನು ಮಾತ್ರ ಏನು ಮಾಡಬೇಕು ಆಮದು ಮಾಡ್ಕೊಳ್ಬೇಕು ಅಂಥೇಳಿ ನಾವೇನು ಮಾಡಿರ್ತೀವಿ ಲೈಸೆನ್ಸಲ್ಲೇ ನಿರ್ಬಂಧನವನ್ನು ಹೇರಿರ್ತೀವಿ. ಇಂಥ ಒಂದು ಪದ್ಧತಿಗೆ ಏನಂತೀವಿ ಆಮದು ಪರವಾನಗಿಗಳು ಅಂಥೇಳಿ ಸಹಿತ ಏನು ಮಾಡ್ತೀವಿ ಆಮದು ಪರವಾನಗಿಗಳು ಎಂಬ ಕೋಟಾವನ್ನು ಸಹಿತ ವಿಧಿಸುವುದರ ಮೂಲಕ ಏನು ಮಾಡ್ತೀವಿ ನಾವು ಆಮದನ್ನು ನಿರ್ಬಂಧನೆಯನ್ನು ಮಾಡ್ತೀವಿ. ಈ ರೀತಿಯಾಗಿ ನಾವು ಕೋಟಾಗಳನ್ನು ಸುಂಕದ ಕೋಟಾಗಳು, ಏಕಮುಖ ಕೋಟಾ, ದ್ವಿಮುಖ ಕೋಟಾ, ಮಿಶ್ರಿತ ಕೋಟಾ ಮತ್ತು ಆಮದು ಪರವಾನಗಿಗಳು ಅಂತ ಏನು ಮಾಡ್ತೀವಿ ವಿಂಗಡಣೆಯನ್ನು ಮಾಡಿ ಅಧ್ಯಯನವನ್ನು ಮಾಡ್ತೀವಿ. ಈಗ ನಾವು ಏನು ಮಾಡಿದ್ವಿ ರೀ ಹಿಂದಿನ ಕ್ಲಾಸ್ನಲ್ಲಿ ಸುಂಕದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಕ್ಲಾಸ್ನಲ್ಲಿ ಕೋಟಾದ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗಾದರೆ ಸುಂಕಕ್ಕೂ ಮತ್ತು ಕೋಟಾಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ನೋಡೋಣ. ಹೌದಾ, ಸುಂಕಕ್ಕೂ ಮತ್ತು ಕೋಟಾಕ್ಕೂ ತನ್ನದೇ ಆದ ಕೆಲವೊಂದು ವ್ಯತ್ಯಾಸಗಳು ಅದಾವ್ರಿ. ನೋಡಿರಿ, ಮೊದಲನೇ ಕಾಲಮಲ್ಲಿ ಕೋಟಾಗಳು, ಎರಡನೇ ಕಾಲಮಲ್ಲಿ ಸುಂಕಗಳೈತಿ. ಇಲ್ಲಿ ಕೋಟಾಗಳು ನಿಶ್ಚಿತ ಆದಾಯದ ನಿಯಂತ್ರಣ ನಿಶ್ಚಿತ ಆಮದು ನಿಯಂತ್ರಣ. ಕೋಟಾ ಏನಾಗಿರ್ತೈತಿ ಒಂದು ನಿರ್ದಿಷ್ಟ ಪ್ರಮಾಣದ ಸರಕುಗಳ ಆಮದಿನ ಮೇಲೆ ಏನಾಗಿರ್ತೈತಿ ನಿಯಂತ್ರಣವನ್ನು ಹೇರ್ತೈತಿ. ಆದರೆ ಸುಂಕಗಳ ಭಾಗದಲ್ಲಿ ಆಮದು ನಿಯಂತ್ರಣ ನಿಶ್ಚಿತವಲ್ಲ. ಆಮದನ್ನು ನಿಯಂತ್ರಣ ಮಾಡುವುದು ನಿಶ್ಚಿತವಾಗಿಲ್ಲ. ಅದರ ಮೇಲೆ ಏನಿರ್ತೈತಿ ಎಷ್ಟು ಬರ್ತೈತೆ ಬರಲಿ ಅದ್ರ ಮೇಲೆ ಏನಾಗಿರ್ತೀವಿ ನಾವು ಸುಂಕವನ್ನು ಹೇರ್ತಿರ್ತೀವಿ. ಆದರೆ ಕೋಟಾಗಳಲ್ಲಿ ಏನಾಗಿರ್ತೈತಿ ನಿಶ್ಚಿತ ಆಮದು ಪ್ರಮಾಣವನ್ನು ನಿರ್ಧಾರ ಮಾಡ್ತೀವಿ. ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಬೆಲೆ ಮೇಲೆ ಅನಿಶ್ಚಿತ ಪರಿಣಾಮ. ಕೋಟಾಗಳಲ್ಲಿ ಏನಾಕೈತ್ರಿ ಬೆಲೆ ಮೇಲೆ ಅನಿಶ್ಚಿತ ಪರಿಣಾಮ ಉಂಟಾಕೈತಿ. ಯಾಕಂದ್ರೆ ಅಲ್ಲಿ ಕೋಟಾಗಳ ಮೇಲೆ ನಿರ್ಬಂಧನೆ ಇರೋದ್ರಿಂದ ಬೆಲೆಗಳು ಏಕಾಏಕಿಯಾಗಿ ಏರಲೂಬಹುದು ಅಥವಾ ಕಡಿಮೆ ಆಗಲೂಬಹುದು. ಆ ಕಾರಣಕ್ಕಾಗಿ ಅವುಗಳ ಮೇಲೆ ಏನಾಕೈತಿ ನಿಶ್ಚಿತವಾದ ಒಂದು ಪರಿಣಾಮವನ್ನು ಬೀರ್ತೈತಿ. ಇಲ್ಲಿ ಸುಂಕಗಳ ಮೇಲೆ ಏನಾಕೈತಿ ಅನಿಶ್ಚಿತ ಪರಿಣಾಮ. ಯಾವುದೇ ರೀತಿಯಾದ ಪರಿಣಾಮವನ್ನು ಬೀರಕ್ಕಲ್ಲಿ ಹೆಚ್ಚಿನ ಅವಕಾಶಗಳು ಇರಲ್ಲ. ಯಾಕಂದ್ರೆ ಆಮದು ಪ್ರಮಾಣ ಏನಾಗಿರ್ತೈತಿ ಹೆಚ್ಚಿಗೆ ಇರ್ತೈತಿ. ಅದೇ ರೀತಿಯಾಗಿ ಅವುಗಳ ಮೇಲೆ ಸುಂಕಗಳು ಏನಾಗಿರ್ತೈತಿ ಹೆಚ್ಚಿಗೆ ಇರ್ತೈತಿ. ಆ ಕಾರಣಕ್ಕಾಗಿ ಅಲ್ಲಿ ನಿಶ್ಚಿತವಾದ ಪರಿಣಾಮವನ್ನು ಹೆಚ್ಚಾಗಿ ಬೀರಲ್ಲ. ಇಲ್ಲಿ ಅನಿಶ್ಚಿತವಾದ ಪರಿಣಾಮವನ್ನು ಬೀರ್ತಾ ಹೋಗ್ತೈತಿ ಕೋಟಾಗಳಲ್ಲಿ. ಇನ್ನು ಆಮದ ಮೇಲೆ ಕಟ್ಟಿಗೆನ ಭೌತಿಕ ಮಿತಿ ಇರ್ತೈತಿ. ಕೋಟಾದ ಅಡಿಯಲ್ಲಿ ಆಮದುಗಳ ಮೇಲೆ ಏನಾಗಿರ್ತೀರಿ ಭೌತಿಕ ಮಿತಿ, ಕಠಿಣವಾದ ಭೌತಿಕ ಮಿತಿ ಇರ್ತೈತಿ. ಅಂದರೆ ನಿರ್ದಿಷ್ಟ ಪ್ರಮಾಣದ ಭೌತಿಕ ಸರಕುಗಳು ಮಾತ್ರ ಏನಾಗಬೇಕು ಆಮದು ಆಗಬೇಕಂತೇಳಿ ನಿಯಂತ್ರಣ ಕೋಟಾದ ಅಡಿಯಲ್ಲಿ ಇರ್ತೈತಿ. ಆದರೆ ಸುಂಕಗಳಲ್ಲಿ ಕಠಿಣ ಭೌತಿಕ ಮಿತಿ ಇರಲ್ಲ. ಇಷ್ಟೇ ಪ್ರಮಾಣ ಬರಬೇಕಂತಿಲ್ಲ, ಎಷ್ಟು ಬರ್ತೈತೋ ಬರಲಿ ಅದ್ರ ಮೇಲೆ ನಾವೇನು ಮಾಡ್ತೀವಿ ಸುಂಕವನ್ನು ಹೇರ್ತೀವಿ ಅಂತೇಳಿ ಸುಂಕದಲ್ಲಿ ಇರ್ತೈತಿ. ಆ ಕಾರಣಕ್ಕಾಗಿ ಕಠಿಣ ಭೌತಿಕ ಮಿತಿ ಸುಂಕದ ಅಡಿಯಲ್ಲಿ ಇರುವುದಿಲ್ಲ. ನೆಕ್ಸ್ಟ್ ಕೋಟಾಗಳಲ್ಲಿ ಸಂಪೂರ್ಣ ರಕ್ಷಣಾಕಾರಿ. ಇಲ್ಲಿ ಕೋಟಾಗಳಲ್ಲಿ ಏನಾಗಿರ್ತೈತೆ ರೀ ಸರಕುಗಳು ಏನು ಆಮದು ಆಗ್ತಿರ್ತೋ ಅವುಗಳ ಮೇಲೆ ಏನಾಗಿರ್ತೈತೆ ಸಂಪೂರ್ಣವಾದ ರಕ್ಷಣಾ ಕ್ರಮಗಳನ್ನು ಕೈಗೊಳ್ತೀವಿ. ಆದರೆ ಸುಂಕಗಳಲ್ಲಿ ಸಂಪೂರ್ಣ ರಕ್ಷಣಾತ್ಮಕ ಅಲ್ಲ. ಯಾಕಂದರೆ ಇಲ್ಲಿ ಕೇವಲ ನಾವು ಸುಂಕವನ್ನು ಹೇರ್ತೀವಿ. ಆ ಕಾರಣಕ್ಕಾಗಿ ಎಂಥ ಸರಕುಗಳು ಬಂದುಬಿಡ್ತಾವೆ. ಹೆಂಗೂ ಟ್ಯಾಕ್ಸ್ ಕಟ್ಟಿರ್ತೀವಿ, ಅವು ಗುಣಮಟ್ಟದ ಇರಲಿ ಅಥವಾ ಇರದೇ ಇರಲಿ ಅವೇನು ಮಾಡ್ತಾರೆ ರಫ್ತನ್ನು ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಏನು ಮಾಡ್ತಿರ್ತಾರೆ ಇಲ್ಲಿಗಲ್ ಆಗಲೂ ಸಹಿತ ಸರಕುಗಳನ್ನು ಕಳಿಸ್ತಾ ಬರ್ತಾರೆ. ಯಾಕಂದ್ರೆ ಟ್ಯಾಕ್ಸೇ ಕಟ್ಟಿವಿ ಅಂತ ಏನು ಮಾಡ್ತಾರೆ ಸರಕುಗಳನ್ನ ಅದ್ರ ಜೊತೆ ಏನು ಮಾಡಿರ್ತಾರೆ ರಫ್ತನ್ನು ಮಾಡ್ತಿರ್ತಾರೆ. ಆದರೆ ಕೋಟಾದ ಅಡಿಯಲ್ಲಿ ಸರಕುಗಳಿಗೆ ಏನಾಗಿರ್ತೈತಿ ರೀ ಸಂಪೂರ್ಣ ರಕ್ಷಣಾತ್ಮಕಕಾರಿ ಆಗಿರ್ತೈತಿ. ಯಾಕಂದರೆ ನಿರ್ದಿಷ್ಟ ಪ್ರಮಾಣದ ಸರಕುಗಳು ಮಾತ್ರ ಏನಾಗಿರಬೇಕು ಆಮದು ಆಗಬೇಕಂತ ನಿಯಮ ಕೋಟಾದ ಅಡಿ ಇರ್ತೈತಿ. ಆ ಕಾರಣಕ್ಕಾಗಿ ಸಂಪೂರ್ಣ ರಕ್ಷಣಾಕಾರಿಯಾಗಿರ್ತೈತಿ ಕೋಟಾ. ಆದರೆ ಸುಂಕಗಳು ಸಂಪೂರ್ಣ ರಕ್ಷಣಾತ್ಮಕ ಆಗಿರಲ್ಲ. ಯಾಕಂದ್ರೆ ಅಲ್ಲಿ ಏನಾಗಿರ್ತೈತಿ ತೆರಿಗೆಯನ್ನು ಕಟ್ತಿರ್ತಾರೆ, ಸರಕುಗಳು ರಫ್ತನ್ನು ಮಾಡ್ತಿರ್ತಾರೆ. ಆ ಕಾರಣಕ್ಕಾಗಿ ಅಲ್ಲಿ ಏನಾಗಿರಲ್ಲ ಸಂಪೂರ್ಣವಾಗಿ ರಕ್ಷಣಾತ್ಮಕವಾಗಿ ಇರುವುದಿಲ್ಲ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೋಟಾದ ಅಡಿಯಲ್ಲಿ
ಬೇಡಿಕೆ ಮತ್ತು ಪೂರೈಕೆ ಕಾರ್ಯಾಚರಣೆಗೆ ಆಸ್ಪದ ಇಲ್ಲ. ಎಷ್ಟು ಬೇಡಿಕೆ ಇರ್ತೈತೋ ಅಷ್ಟು ಸರಕುಗಳ ಆಮದಾಗಬೇಕಂತ ನಿಯಮ ಇಲ್ಲ, ಅಥವಾ ಬೇಡಿಕೆ ಕಡಿಮೆ ಐತೆ ಅಂತೇಳಿ ಸರಕುಗಳು ಕಡಿಮೆ ಪ್ರಮಾಣದಲ್ಲಿ ಪೂರೈಕೆ ಆಗಬೇಕಂತ ನಿಯಮ ಇಲ್ಲಿ ಕೋಟಾದ ಅಡಿಯಲ್ಲಿ ಬರೋದಿಲ್ಲ. ಅದು ಬೇಡಿಕೆ ಇರಲಿ ಬಿಡಲಿ, ಒಂದು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಮಾತ್ರ ಏನಾಗಬೇಕು, ಆಮದಾಗಬೇಕು. ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಕಾರ್ಯಾಚರಣೆಗೆ ಯಾವುದೇ ರೀತಿಯಾದ ಆಸ್ಪದ ಇರುವುದಿಲ್ಲ. ಸುಂಕಗಳ ಅಡಿಯಲ್ಲಿ ಆಸ್ಪದ ಉಂಟು. ಅಂದರೆ ಬೇಡಿಕೆ ಮತ್ತು ಪೂರೈಕೆ ಕಾರ್ಯಾಚರಣೆ ಮೇಲೆ ಏನಾದರೂ ಹೆಚ್ಚಿನ ಬೇಡಿಕೆ ಇತ್ತಂದ್ರೆ ಹೆಚ್ಚಿನ ಸರಕುಗಳನ್ನು ಆಮದು ಮಾಡ್ಕೊಳ್ತೀವಿ, ಬೇಡಿಕೆ ಇಲ್ಲ ಅಂದ್ರೆ ಕಡಿಮೆ ಸರಕುಗಳನ್ನು ಆಮದು ಮಾಡ್ಕೊಳ್ಳುವಂಥ ಪದ್ಧತಿ ಸುಂಕದ ಅಡಿಯಲ್ಲಿ ನಾವು ನೋಡ್ಬೋದಾಗಿತ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಕೋಟಾದ ಅಡಿಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಆದಾಯ ನಿಶ್ಚಿತವಲ್ಲ. ಈ ಕೋಟಾದ ಅಡಿಯಲ್ಲಿ ಸರ್ಕಾರಕ್ಕೆ ಏನಾಗಲ್ಲ, ನಿಶ್ಚಿತವಾದ ಆದಾಯ ಬರೋದಿಲ್ಲ. ಯಾಕಂದ್ರೆ ನಿರ್ದಿಷ್ಟವಾದ ಪ್ರಮಾಣದ ಸರಕನ್ನು ಆಮದು ಮಾಡ್ಕೊಳ್ಳೋದ್ರಿಂದ ಎಷ್ಟು ಮಾಡ್ಕೊಂಡಿರ್ತೋ ಅಷ್ಟೇ ಆದಾಯ ಏನಾಗಿರ್ತೈತಿ, ಬರ್ತಾ ಹೋಗ್ತೈತಿ. ಇದರಿಂದ ಆದಾಯ ಬರ್ತೈತಿ ಅಂತೇಳಿ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಅಥವಾ ಇಷ್ಟೇ ಆದಾಯ ಬರ್ತೈತಿ ಅಂತೇಳಿ ಏನು ಮಾಡೋಕ್ಕಾಗಲ್ಲ, ನಿರೀಕ್ಷೆನ ಮಾಡೋಕ್ಕಾಗಲ್ಲ. ನಿಶ್ಚಿತವಾದ ಆದಾಯ ಕೋಟಾದ ಅಡಿ ಬರುವುದಿಲ್ಲ. ಆದರೆ ಸುಂಕದ ಅಡಿಯಲ್ಲಿ ಆದಾಯ ಏನು ಇರ್ತಾವೆ, ಸರ್ಕಾರದ ಬೊಕ್ಕಸಕ್ಕೆ ಆದಾಯವನ್ನು ತರ್ತಾವೆ. ಯಾವ್ರಿ ಸುಂಕಗಳು. ಯಾಕಂದರೆ ಎಷ್ಟು ಬರ್ತಾವೋ ಅವುಗಳ ಮೇಲೆ ಏನು ಮಾಡ್ತೀವಿ, ಸುಂಕವನ್ನು ಹೇರ್ತಾನೆ ಹೋಗ್ತೀವಿ. ಹೀಗಾಗಿ ಸರ್ಕಾರಕ್ಕೆ ಏನಾಗಿರ್ತೈತಿ, ಆದಾಯ ಬರ್ತಾನೆ ಇರ್ತೈತಿ. ನೆಕ್ಸ್ಟ್ ಕೋಟಾಗಳು ಕೆಲವೇ ಉದ್ಯಮಗಳಿಗೆ ರಕ್ಷಣೆಯನ್ನು ಕೊಡ್ತೈತಿ, ಆದರೆ ಸುಂಕಗಳು ಸಾರ್ವತ್ರಿಕ ರಕ್ಷಣೆಯನ್ನು ಕೊಡ್ತಾವೆ. ಈ ಕೋಟಾಗಳು ಏನಾಗಿರ್ತಾವೆ ರೀ, ಕೆಲವೇ ಉದ್ಯಮಗಳಿಗೆ ಏನು ಮಾಡ್ತಾವೆ, ರಕ್ಷಣೆಯನ್ನು ಕೊಡ್ತಾವೆ. ಯಾವ ಸರಕುಗಳು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಆಮದಾಗಬೇಕಂತ ನಿರ್ಬಂಧ ಇರ್ತೀವೋ ಆ ಕೈಗಾರಿಕೆಗಳಿಗೆ ಮಾತ್ರ ಏನಾಗಿರ್ತೈತಿ ರೀ, ರಕ್ಷಣೆಯನ್ನು ದೊರಕ್ತೈತಿ. ಆದರೆ ಸುಂಕದ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೈಗಾರಿಕೆಗಳಿಗೂ ಸಹಿತ ಏನಾಗಿರ್ತೈತಿ, ಸಾರ್ವತ್ರಿಕ ರಕ್ಷಣೆಯನ್ನು ಸಿಗ್ತೈತಿ. ಅದು ಯಾವುದೇ ಸರಕು ಬರಲಿ ಅದರ ಮೇಲೆ ಏನು ಮಾಡ್ತೀವಿ, ಸುಂಕವನ್ನು ಹೇರ್ತೀವಿ. ಹೀಗಾಗಿ ಹೆಚ್ಚಿನ ಸುಂಕವನ್ನು ಹೇರೋದ್ರಿಂದ ಎಲ್ಲ ಕೈಗಾರಿಕೆಗಳು ಏನಾಗ್ತೈತಿ, ರಕ್ಷಣೆಯನ್ನು ಸಿಗ್ತೈತಿ ಅಂತೇಳಿ ಹೇಳ್ಬೋದು. ಇಷ್ಟೆಲ್ಲವೂ ಕೋಟಾ ಮತ್ತು ಸುಂಕದ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳು ಅಂತೇಳಿ ಹೇಳ್ಬೋದು. ಇನ್ನು ಇಷ್ಟು ಸುಂಕಗಳು ಮತ್ತು ಕೋಟಾಗಳು ಅಂದರೆ ಏನು ನೋಡಿದ್ವಿ, ಕೋಟಾದ ಪ್ರಕಾರಗಳು, ಸುಂಕದ ಪ್ರಕಾರಗಳು, ಹೌದಾ, ಸುಂಕದಿಂದ ಆಗ್ತಕ್ಕಂಥ ಪರಿಣಾಮಗಳು, ಕೋಟಾದ ಉದ್ದೇಶಗಳು ಎಲ್ಲವನ್ನು ಏನು ಮಾಡಿದ್ವಿ ನಾವು ಈ ಕ್ಲಾಸ್ನಲ್ಲಿ ತಿಳಿದುಕೊಂಡಿವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸೂರಿ ಮಾರಾಟ ಮೀನ್ಸ್ ಡಂಪಿಂಗ್. ಏನು ರೀ ಡಂಪಿಂಗ್ ಅಂದರೆ, ಈ ಹಿಂದಿನ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ. ಡಂಪಿಂಗ್ ಅಂದರೆ ಸ್ವದೇಶಿ ಉತ್ಪಾದಕನೊಬ್ಬ ವಿದೇಶಿ ಮಾರುಕಟ್ಟೆಯಲ್ಲಿ ಸರಕನ್ನು ಅಗ್ಗದ ಬೆಲೆಯಲ್ಲಿ ರಾಶಿಯಾಗಿ ಮಾರಾಟ ಮಾಡುವ ಕ್ರಮಕ್ಕೆ ಸೂರಿ ಮಾರಾಟ ಅಂತೇಳಿ ಕರಿತೀವಿ, ಅಥವಾ ಡಂಪಿಂಗ್ ಅಂತೇಳಿ ಕರಿತೀವಿ. ಅಂದ್ರೆ ಸ್ವದೇಶಿ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾನೆ ರೀ, ಹೆಚ್ಚಿನ ಬೆಲೆಗೆ ಆ ಸರಕನ್ನು ಮಾರ್ತಾನೆ, ವಿದೇಶಿ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಆ ಸರಕನ್ನು ಮಾರಾಟ ಮಾಡ್ತಾನೆ. ಇದನ್ನು ಏನಂತೀನೋ ಸೂರಿ ಮಾರಾಟ ಅಂತೇಳಿ ಕರಿತೀವಿ. ಯಾಕೆ ಹೀಗೆ ಮಾಡ್ತಾನೆ ನೋಡ್ರಿ, ಆಗಲೇ ಹೇಳ್ದಂಗೆ ಸ್ವದೇಶಿ ಮಾರುಕಟ್ಟೆಯಲ್ಲಿ ಮತ್ತು ವಿದೇಶಿ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಬೆಲೆಗಳಲ್ಲಿ ಸರಕನ್ನು ಮಾರಾಟ ಮಾಡುವ ವಿಧಾನವನ್ನು ಸೂರಿ ಮಾರಾಟ ಅಥವಾ ಡಂಪಿಂಗ್ ಮಾಡುವಿಕೆ ಅಂತೇಳಿ ಕರಿತೀವಿ. ಯಾಕೆ ಹಿಂಗೆ ಮಾಡ್ತಾರಂದ್ರೆ, ಯಾವುದೇ ಸರಕನ್ನು ಸ್ವದೇಶಿ ಮಾರುಕಟ್ಟೆಯಲ್ಲಿ ಮಾರುವ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ವಿದೇಶಿ ಮಾರುಕಟ್ಟೆಯಲ್ಲಿ ಸಮರ್ಥವಾಗಿ ಮಾರುವ ವ್ಯಾಪಾರವೇ ಡಂಪಿಂಗ್ ಅಥವಾ ಸೂರಿ. ಎಲ್ಲವೂ ಡೆಫಿನಿಷನ್ ಐತ್ರಿ, ಹೌದಾ. ಡಂಪಿಂಗ್ ಮಾಡುವಿಕೆ ಹಿಂದಿನ ಉದ್ದೇಶ ಏನೈತಿ, ಸರಕನ್ನು ಅಗ್ಗದ ಬೆಲೆಯಲ್ಲಿ ಮಾರಾಟ ಮಾಡುವ ಮೂಲಕ ಉತ್ಪಾದಕನು ವಿದೇಶಿ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೆಸಲು ಮತ್ತು ಮಾರುಕಟ್ಟೆಯ ಮೇಲೆ ಅವನ ಹಿಡಿತವನ್ನು ಸಾಧಿಸಲು ಸಾಧ್ಯತೆ ಲಭಿಸುತ್ತದೆ. ಯಾಕೆ ಈ ಸೂರಿ ಮಾರಾಟ ಅಥವಾ ಡಂಪಿಂಗ್ ಮಾಡ್ತಾರಂದ್ರೆ, ಅಲ್ಲಿಯ ಮಾರುಕಟ್ಟೆಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅಥವಾ ತನ್ನ ಸರಕನ್ನು ಹೆಚ್ಚಿಗೆ ಮಾರಾಟ ಮಾಡಬೇಕು. ಮೊದಲು ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ, ಕಡಿಮೆ ಬೆಲೆಯಲ್ಲಿ ಬಿಟ್ಟು ಏನು ಮಾಡ್ತಾರೆ, ಮಾರುಕಟ್ಟೆ ತನ್ನ ಹತ್ರ ಸೆಳೆಯುವಾಗ ನೋಡ್ರಿ, ಫಸ್ಟಿಗೆ ಮೊಬೈಲ್ ಫೋನ್ಗಳು ಸಿಮ್ ಕಾರ್ಡ್ಗಳು ಬಂದವಲ್ಲ, ಎಲ್ಲವೂ ಏನಿದ್ದು ರೀ, ಫ್ರೀ ಸಿಮ್ಗಳನ್ನು ಕೊಡ್ತಾಯಿದ್ರು. ವಿತ್ ಏನು ಮಾಡ್ತಿದ್ರಿ, ರಿಚಾರ್ಜ್ ಅವರೇ ಆಗ್ತಿದ್ರು, ಒಳಗೆ ಅಮೌಂಟು ಇರ್ತಿತ್ತು, ಆ ರೀತಿ ಕೊಡ್ತಿದ್ರಿ. ಆದರೆ ಈಗ ಏನಾಗೈತ್ರಿ, ಈಗ ನಾವೇ ಕೈಯಿಂದ ಏನು ಮಾಡಬೇಕಾಗೈತಿ, ದುಡ್ಡನ್ನು ತಿಂಗಳ ಏನಿಲ್ಲ ಅಂದರೂ 600ರಿಂದ 1000 ರೂಪಾಯಿವರೆಗೂ ರಿಚಾರ್ಜನ್ನು ಮಾಡ್ಕೊಳ್ಬೇಕು. ಮೊದಲು ಏನಾಗಿತ್ತು, ಫ್ರೀವರೆಗೆ ಅನ್ಲಿಮಿಟೆಡ್ ಕಾಲಿಂಗ್, ಅನ್ಲಿಮಿಟೆಡ್ ಡಾಟಾ ಫ್ರೀಯಾಗಿ ಕೊಡ್ತಿದ್ರು. ಯಾಕಂದರೆ ಮೊದಲು ಅವ್ರು ಏನು ಮಾಡಿದ್ದೇನ್ರಿ, ಈ ಡಂಪಿಂಗ್ ಸಿಸ್ಟಮ್ ಮೊದಲ ನಮ್ಮನ್ನು ಅಡಾಪ್ಟ್ ಮಾಡಿಕೊಂಡ್ರು, ಅಥವಾ ಈ ಮಾರುಕಟ್ಟೆಯನ್ನು ಏನು ಮಾಡಿದ್ರು, ನಿಯಂತ್ರಣಕ್ಕೆ ತಗೊಂಡ್ರು. ಆಮೇಲೆ ನಿಯಂತ್ರಣ ತಗೊಂಡ ಮೇಲೆ ಏನು ಮಾಡಿದ್ರು, ಅವುಗಳ ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಏನು ಮಾಡಿದ್ರಿ, ನಮ್ಮಿಂದ ಅವುಗಳನ್ನು ವಸೂಲಿ ಮಾಡ್ತಾ ಹೋದರು. ಇದನ್ನೇ ನಾವೇನಂತೀವಿ, ಸೂರಿ ಮಾರಾಟ ಅಂಥೇಳಿ ಕರಿತೀವಿ. ಹಾಗಾದರೆ ಈ ಸೂರಿ ಮಾರಾಟವನ್ನು ಯಾವ ರೀತಿಯಾಗಿ ನಿಯಂತ್ರಿಸ್ಬೇಕಂದ್ರೆ, ಇದನ್ನೇ ನಾವೇನು ಮಾಡ್ತೀವಿ, ಆ್ಯಂಟಿ ಡಂಪಿಂಗ್ ಅಂತೇಳಿ ಕರಿತೀವಿ, ಅಥವಾ ವಿರೋಧಿ ಡಂಪಿಂಗ್ ಅಂತೇಳಿ ಕರಿತೀವಿ. ಏನು ಈ ವಿರೋಧಿ ಡಂಪಿಂಗ್ ಅಂದ್ರೆ, ಸೂರಿ ಮಾರಾಟಕ್ಕೆ ಒಳಗಾಗುವ ದೇಶವು ತನ್ನ ಅರ್ಥವ್ಯವಸ್ಥೆಯನ್ನು ಹಾಗೂ ಅನುಭೋಗಿ ವ್ಯವಸ್ಥೆಯನ್ನು ರಕ್ಷಿಸುವ ಉದ್ದೇಶದಿಂದ ಕೆಲವು ನಿರ್ದಿಷ್ಟ ಕ್ರಮಗಳನ್ನು ಜಾರಿಗೊಳಿಸುವುದನ್ನು ವಿರೋಧಿ ಡಂಪಿಂಗ್ ಅಂತೇಳಿ ಕರಿತೀವಿ.
ಯಾವ ರಾಷ್ಟ್ರ ಸೂರಿ ಮಾರಾಟಕ್ಕೆ ಒಳಗಾಗಿರ್ತೈತೋ ಅಂತಹ ದೇಶದಲ್ಲಿ ಇರ್ತಕ್ಕಂಥ ಅರ್ಥವ್ಯವಸ್ಥೆನ ಹಾಗೂ ಅನುಭೋಗಿಗಳ ವ್ಯವಸ್ಥೆಯನ್ನು ರಕ್ಷಿಸುವ ಉದ್ದೇಶದಿಂದ ಕೆಲವು ನಿರ್ದಿಷ್ಟ ಕ್ರಮಗಳನ್ನು ಜಾರಿಗೆ ತರ್ತೀವಿ. ಅದನ್ನೇ ಏನಂತೀವಿ ನಾವು ವಿರೋಧಿ ಡಂಪಿಂಗ್ ಅಂಥೇಳಿ ಕರಿತೀವಿ. ನೋಡಿ, ಇಲ್ಲಿ ನಿರ್ದಿಷ್ಟ ಕ್ರಮಗಳಂದರೆ ಅವುಗಳ ಮೇಲೆ ಸುಂಕಗಳ ಹೇರೋದಾಗಿರ್ಬೋದು, ಅಥವಾ ಕೋಟಾಗಳನ್ನು ಹೇರುವುದಾಗಿರ್ಬೋದು, ಅಥವಾ ಆಮದು ಪರವಾನಗಿ ನೀಡುವುದಾಗಿರ್ಬೋದು, ಅಥವಾ ಅವುಗಳ ಮೇಲೆ ಕೆಲವೊಂದು ಕಂಡೀಷನ್ಗಳನ್ನು, ನೀತಿ ನಿಯಮಗಳನ್ನು ಜಾರಿ ತರುವುದನ್ನೇ ನಾವೇನಂತೀವಿ ವಿರೋಧಿ ಡಂಪಿಂಗ್ ಅಂಥೇಳಿ ಕರಿತಾ ಬರ್ತೀವಿ. ನೋಡಿರಿ, ಯಾವ ದೇಶದಲ್ಲಿ ಸೂರಿ ಮಾರಾಟವನ್ನು ನಡೆಸಲಾಗುತ್ತದೆಯೋ ಆ ದೇಶಕ್ಕೆ ಬಹಳ ಅನಾನುಕೂಲತೆಗಳಾಗುವ ಸಾಧ್ಯತೆಗಳು ಇರ್ತವೆ. ಯಾವ ರಾಷ್ಟ್ರದಲ್ಲಿ ಈ ಡಂಪಿಂಗ್ ಅನ್ನು ಅಳವಡಿಸ್ಕೊತೀವೋ ಅಲ್ಲಿ ಏನಾಗಿರ್ತೈತಿ, ಆ ರಾಷ್ಟ್ರಕ್ಕೆ ಅತಿ ಹೆಚ್ಚು ಅನಾನುಕೂಲತೆಗಳು ಆಗುವ ಸಾಧ್ಯತೆ ಇರ್ತೈತಿ. ಯಾವ ರೀತಿಯಾಗಿ ಅನಾನುಕೂಲತೆಗಳು ಆಗ್ತವೆ ಇಲ್ಲಿ ಉದಾಹರಣೆ ನೋಡ್ರಿ, ಸರಕುಗಳು ಮಾರಾಟವಾಗದೆ ಉಳಿಯಬಹುದು. ಈ ಡಂಪಿಂಗ್ ಇರೋದ್ರಿಂದ ಏನಾಕೈತಿ, ಸ್ವದೇಶಿ ಉತ್ಪನ್ನಗಳು ಏನಾಗಿರ್ತಾವೆ ಮಾರಾಟ ಆಗದೆ ಹಾಗೆ ಉಳಿತಾವೆ. ಯಾಕಂದರೆ ನಮ್ಮ ಬೆಲೆಗಳು ಹೆಚ್ಚಿಗೆ ಆಗಿರ್ತಾವೆ ರೀ. ವಿದೇಶದಿಂದ ಬಂದು ಏನು ಡಂಪ್ ಮಾಡಿರ್ತಾರೋ ಅವುಗಳ ಬೆಲೆ ಕಡಿಮೆ ಇರೋದ್ರಿಂದ ಎಲ್ಲ ಜನರು ಆ ಸರಕನ್ನು ತೊಗೊಳೋಕೆ ಏನಾಗ್ತಾರೆ ಮುಂದಾಗ್ತಾರೆ. ಈ ಕಾರಣಕ್ಕಾಗಿ ಸ್ವದೇಶಿ ಸರಕುಗಳು ಮಾರಾಟವಾಗದೆ ಉಳಿಯಬಹುದು. ಅಥವಾ ಉತ್ಪಾದನೆ ಕುಸಿಯುವುದರಿಂದಾಗಿ ನಿರುದ್ಯೋಗದ ಪ್ರಮಾಣ ಸಹಿತ ಏನಾಗ್ಬೋದು, ಆರ್ಥಿಕತೆಯಲ್ಲಿ ಹೆಚ್ಚಾಗ್ಬೋದು. ಉತ್ಪಾದನೆಗಾಗಿ ಸಂಪನ್ಮೂಲಗಳನ್ನು ಪೂರ್ಣ ಬಳಕೆಗೆ ವ್ಯಾಪ್ತಿ ಸಿಗದೇನೂ ಇರ್ಬೋದು. ಅನುಭೋಗಿಗಳು ವಿದೇಶಿ ವಸ್ತುಗಳಿಗಾಗಿ ಹಾತೊರೆಯಬಹುದು. ಇಂತಹ ಎಲ್ಲ ಅನಾನುಕೂಲತೆಗಳು ಸ್ವದೇಶದಲ್ಲಿ ಆಗುವ ಸಾಧ್ಯತೆ ಇರ್ತಾವೆ. ಅಥವಾ ಯಾವ ರಾಷ್ಟ್ರದಲ್ಲಿ ಡಂಪಿಂಗ್ಗೆ ಒಳಪಟ್ಟಿರ್ತದೋ ಆ ರಾಷ್ಟ್ರದಲ್ಲಿ ಆಗ್ತಕ್ಕಂಥ ಅನಾನುಕೂಲಗಳಂದರೆ ಇವು ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಅವು ಏನಾಗಿರ್ತಾವೆ ರೀ, ಕಡಿಮೆ ಬೆಲೆಯಲ್ಲಿ ಸರಕುಗಳು ರಫ್ತು ಮಾಡ್ತಾರೆ. ಆ ಕಾರಣಕ್ಕಾಗಿ ನಾವು ಏನಾದರೂ ಆ ಸರಕನ್ನು ಆಮದು ಮಾಡ್ಕೊಂಡ್ರೆ ನಮ್ಮ ಸ್ವದೇಶಿ ಕೈಗಾರಿಕೆಗಳೇನಾಗಬೇಕಾಗತಿ, ಮುಚ್ಚಬೇಕಾಗತಿ. ಯಾಕಂದ್ರೆ ಅಷ್ಟು ಕಡಿಮೆ ರೇಟಿಗೆ ನಾವು ಉತ್ಪಾದನೆ ಮಾಡೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಏನಾದರೂ ನಾವು ಕೈಗಾರಿಕೆಯನ್ನು ಮುಚ್ಚಿದ್ದೇವೆ ಅಂದ್ರೆ ಅಲ್ಲಿ ನಿರುದ್ಯೋಗ ಉಂಟಾಗೈತಿ, ಉತ್ಪಾದನೆಯೂ ಏನಾಗೈತಿ ರೀ ಕಡಿಮೆ ಆಕೈತಿ. ಇರ್ತಕ್ಕಂಥ ಸಂಪನ್ಮೂಲವನ್ನು ಯೋಗ್ಯ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಸ್ವದೇಶಿಗರು ಅಥವಾ ನಮ್ಮ ರಾಷ್ಟ್ರದ ಜನರೆಲ್ಲರೂ ಏನು ಮಾಡ್ತಾರೆ, ವಿದೇಶಿ ಸರಕುಗಳ ಬಳಕೆಗೆ ಹಾತೊರಿತಾರೆ. ಆ ಕಾರಣಕ್ಕಾಗಿ ಏನು ಮಾಡ್ತೀವಿ ನಾವು ಇದರ ಮೇಲೆ ಅಥವಾ ಆಮದಾಗ್ತಕ್ಕಂಥ ಸರಕುಗಳ ಮೇಲೆ ಸುಂಕಗಳು ಕೋಟಾಗಳನ್ನು ಹೇರೋದ್ರ ಮೂಲಕ ಅಥವಾ ಕೆಲವು ನೀತಿ ನಿಯಮಗಳ ಅಥವಾ ಕ್ರಮಗಳನ್ನು ಅನುಸರಿಸೋದ್ರ ಮೂಲಕ ನಾವೇನು ಮಾಡ್ತೀವಿ, ವಿರೋಧಿ ಡಂಪಿಂಗನ್ನು ಮಾಡ್ತಾ ಹೋಗ್ತೀವಿ. ಈ ವಿರೋಧಿ ಡಂಪಿಂಗ್ನಿಂದ ನಾವೇನು ಮಾಡ್ತೀವಿ ರೀ, ಡಂಪಿಂಗನ್ನು ಕಂಟ್ರೋಲ್ಗೆ ತರ್ತೀವಿ ಅಂಥೇಳಿ ಹೇಳ್ಬೋದು. ಇಷ್ಟು ಸೂರಿ ಮಾರಾಟ ಡಂಪಿಂಗ್ ಅಂದ್ರೇನು, ಆ್ಯಂಟಿ ಡಂಪಿಂಗ್ ಅಂದ್ರೇನು ನೋಡ್ತಾ ಬಂದ್ವಿ. ಇನ್ನು ನೆಕ್ಸ್ಟ್ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಿಷಯ ಅಂದ್ರೆ ಆರ್ಥಿಕ ಏಕೀಕರಣ. ಆರ್ಥಿಕ ಏಕೀಕರಣ ಅಂದ್ರೇನು, ಆ ಆರ್ಥಿಕ ಏಕೀಕರಣದ ಹಂತಗಳು ಯಾವುವು ಅಂತೇಳಿ ನೋಡ್ತಾ ಬರೋಣ. ಏನ್ರಿ ಈ ಆರ್ಥಿಕ ಏಕೀಕರಣ? ಇಲ್ಲಿ ರಕ್ಷಣಾ ವ್ಯಾಪಾರ ನೀತಿಯು ದೇಶಗಳ ನಡುವೆ ಪ್ರತಿಕಾರ ಮನೋಭಾವನೆಯನ್ನು ಬೆಳೆಸುತ್ತದೆ ಅಲ್ಲದೆ ವಿಶ್ವದಲ್ಲಿ ವೈಷಮ್ಯ ಹಾಗೂ ಯುದ್ಧಗಳಿಗೆ ದಾರಿ ಮಾಡಿಕೊಡುತ್ತದೆ ಎಂದು ಇತಿಹಾಸದಿಂದ ತಿಳಿದು ಬಂದಿದೆ. ಈ ನೀತಿ ವಿದೇಶಿ ವ್ಯಾಪಾರ ಪ್ರಮಾಣವನ್ನು ತಗ್ಗಿಸುವ ಮೂಲಕ ಅಂತಾರಾಷ್ಟ್ರೀಯವಾಗಿ ಜನರ ಜೀವನಮಟ್ಟ ಸುಧಾರಣೆ ಮತ್ತು ಅವರ ಸಾಮಾಜಿಕ ಯೋಗಕ್ಷೇಮದ ಸುಧಾರಣೆಯನ್ನು ತಡೆಹಿಡಿದಿದೆ. ಹಾಗಾಗಿ ಮುಕ್ತ ವ್ಯಾಪಾರ ನೀತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಅನುಸರಿಸುವುದು ಕೂಡ ಅಪಾಯಕರ ಎಂದು ನಮಗೆ ಪ್ರಪಂಚದ ಮಹಾ ಆರ್ಥಿಕ ಮುಗ್ಗಟ್ಟಿನಿಂದ 1929ರಲ್ಲಿ ನಡೆದ ಮಹಾ ಆರ್ಥಿಕ ಮುಗ್ಗಟ್ಟಿನಿಂದ ಗೊತ್ತಾಗಿದೆ. ಹೀಗೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಂತಿರುವ ಈ ಎರಡು ನೀತಿಗಳಿಂದ ರೂಸಿ ಹೋದ ಮಾನವ ಜನಾಂಗ ಅನುಕೂಲವಾಗಬಹುದಾದಂತಹ ಒಂದು ಹೊಸ ಮಾದರಿಯನ್ನು ಹುಡುಕಲು ಪ್ರಯತ್ನಿಸಿತು. ಅದರಲ್ಲೂ ದ್ವಿತೀಯ ಜಾಗತಿಕ ಸಮರದ ನಂತರ ಈ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳು ನಡೆದವು. ಈ ಪ್ರಯತ್ನಗಳ ಪ್ರಮುಖ ಉದ್ದೇಶವೆಂದರೆ ಮಾನವ ಜನಾಂಗವನ್ನು ಸುಂಕದ ಸಂಕೋಲೆಯಿಂದ ಹಾಗೂ ಪೂರ್ಣ ಮುಕ್ತ ವ್ಯಾಪಾರ ಕಪಿಮುಷ್ಟಿಯಿಂದ ಬಿಡಿಸುವುದೇ ಆಗಿತ್ತು. ಈ ಎಲ್ಲ ಪ್ರಯತ್ನಗಳ ಫಲ ಇಂದು ನಾವು ನೋಡುತ್ತಿರುವ ವಿಶ್ವ ಆರ್ಥಿಕ ಸಂಘಟನೆಗಳ ಹುಟ್ಟು ಮತ್ತು ಬೆಳವಣಿಗೆ ಆಗಿದೆ ಅಂತೇಳಿ. ಇಲ್ಲಿ ಆರ್ಥಿಕ ಏಕೀಕರಣ ಅಂದ್ರೆ ನಾವು ಒಂದು ರಾಷ್ಟ್ರ ಇತರ ರಾಷ್ಟ್ರಗಳನ್ನೇ ನಡ್ತಕ್ಕಂಥ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ರಕ್ಷಣಾ ವ್ಯಾಪಾರವನ್ನು ಸಹಿತ ನಡೆಸೋಕ್ಕಾಗಲ್ಲ. ಅದರಿಂದಲೂ ಏನಾಗೈತಿ, ದುಷ್ಪರಿಣಾಮಗಳು ಬರ್ತವೆ. ಅತಿ ಮುಕ್ತವಾದ ವ್ಯಾಪಾರ ನೀತಿಯನ್ನು ಸಹಿತ ಪೂರ್ಣವಾಗಿ ನಾವು ಅನುಸರಿಸೋಕೆ ಆಗಲ್ಲ. ಯಾಕಂದ್ರೆ ಅದರಿಂದಲೂ ಏನಾಗೈತಿ, ದುಷ್ಪರಿಣಾಮಗಳು ಬರ್ತಾವೆ. ಆ ಕಾರಣಕ್ಕಾಗಿ ರಕ್ಷಣಾ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಎರಡೂ ಸಹಿತ ಇರಬೇಕು ಇರಬಾರ್ದು ಎಂಬ ಚರ್ಚೆಯನ್ನು ಮಾಡ್ತಾ ಬರುವಾಗ ಏನಾಯ್ತು ರೀ, ಒಂದು ಒಳ್ಳೆಯ ರೀತಿಯಾದ
ಮಾರುಕಟ್ಟೆ ನಿಯಮವನ್ನು ತರಬೇಕು ಅಂಥೇಳಿ ಚರ್ಚೆ ಮಾಡುವಾಗ ಆವಾಗ ಹುಟ್ಕೊಂಡಿರ್ತಕ್ಕಂಥ ಒಂದು ವ್ಯಾಪಾರ ಪದ್ಧತಿ ಆರ್ಥಿಕ ಏಕೀಕರಣ ಅಂಥೇಳಿ ಹೇಳ್ಬೋದು. ಯಾಕಂದರೆ ಇಲ್ಲಿ ಏನಾಗಿರ್ತೈತಿ, ಮಾನವ ಜನಾಂಗವನ್ನು ಸುಂಕದ ಸಂಕೋಲೆ ಹಾಗೂ ಪೂರ್ಣ ಮುಕ್ತ ವ್ಯಾಪಾರದ ಕಪಿಮುಷ್ಟಿಯಿಂದ ಬಿಡಿಸುವುದೇ ಆಗಿತ್ತು. ಅಂದ್ರೆ ಪೂರ್ಣವಾದ ರಕ್ಷಣಾ ವ್ಯಾಪಾರ ಇರ್ಬೋದು ಮತ್ತು ಪೂರ್ಣವಾದ ಮುಕ್ತ ವ್ಯಾಪಾರನೂ ಇರಬಾರ್ದು ಅಂತಹ ಒಂದು ಇರಬಾರ್ದು ಅಂಥೇಳಿ ಏನು ಮಾಡಿದ್ರೆ ಒಂದು ಪ್ರಯತ್ನವನ್ನು ಮಾಡುವಾಗ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಆರ್ಥಿಕತೆಯಲ್ಲಿ ಆಗ್ತಕ್ಕಂಥ ಬೆಳವಣಿಗೆಯೇ ಈ ಆರ್ಥಿಕ ಸಂಘಟನೆ ಅಂಥೇಳಿ ಹೇಳ್ಬೋದು. ಹಾಗಾದರೆ ಈ ಆರ್ಥಿಕ ಸಂಘಟನೆ ಅಂದರೆ ಏನು? ಆರ್ಥಿಕ ಸಂಘಟನೆ ಅಂದರೆ 2 ಅಥವಾ 2ಕ್ಕಿಂತಲೂ ಹೆಚ್ಚಿನ ದೇಶಗಳು ತಮ್ಮ ನಡುವಿನ ಎಲ್ಲ ತಾರತಮ್ಯಗಳನ್ನು ತೊಡೆದುಹಾಕಿ ವಿಸ್ತಾರವಾದ ಆರ್ಥಿಕ ವಲಯವನ್ನು ರಚಿಸಿಕೊಳ್ಳುವುದನ್ನು ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆ ಅಂಥೇಳಿ ಕರಿತೀವಿ. 2 ಅಥವಾ 2ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳು ತಮ್ಮ ನಡುವೆ ಇರ್ತಕ್ಕಂಥ ಎಲ್ಲ ತಾರತಮ್ಯಗಳನ್ನು ತೊಡೆದುಹಾಕಿ ವಿಸ್ತಾರವಾದ ಆರ್ಥಿಕ ವಲಯವನ್ನು ರಚಿಸಿಕೊಳ್ಳುವುದನ್ನು ನಾವು ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆ ಅಂಥೇಳಿ ಕರಿತೀವಿ. ಅಂದ್ರೆ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಷ್ಟ್ರಗಳು ತಮ್ಮ ನಡುವೆ ಮಾಡಿಕೊಂಡಿರ್ತಕ್ಕಂಥ ಒಂದು ಒಪ್ಪಂದದ ವ್ಯವಹಾರದ ಮೇಲೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಡೆಸುವುದನ್ನೇ ನಾವು ಆರ್ಥಿಕ ಏಕೀಕರಣ ಅಂತ ಹೇಳಿದ್ರು ಸಹಿತ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನೋಡ್ರಿ, ಜಾನ್ ಟಿಂಬರ್ಜಿನ್ರವರು ಸಹಿತ ಆರ್ಥಿಕ ಏಕೀಕರಣ ಅಂದರೆ ಏನಂತ ಹೇಳ್ತಾ ಹೋಗ್ತಾರೆ. ಆದರ್ಶ ಕಾರ್ಯಾಚರಣೆಗೆ ತೊಡಕಾಗುವ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡುವಾಗ ಏನಾದರೂ ತೊಡಕುಗಳು ಆದರೆ ಆದರ್ಶ ಕಾರ್ಯಾಚರಣೆಗೆ ತೊಡಕಾಗುವ ಎಲ್ಲ ಕೃತಕ ಅಡ್ಡಿಗಳನ್ನು ನಿವಾರಿಸುವ ಮತ್ತು ಸಮನ್ವಯ ಅಥವಾ ಏಕತೆಯ ಎಲ್ಲ ಆಕ್ಷೇಪಣೆಯ ಅಂಶಗಳನ್ನು ಪರಿಚಯಿಸುವ ಮೂಲಕ ತುಂಬ ಅಪೇಕ್ಷಣೀಯವಾದ ಅಂತಾರಾಷ್ಟ್ರೀಯ ಆರ್ಥಿಕ ಸಂರಚನೆಯನ್ನು ಸೃಷ್ಟಿಸುವುದಾಗಿದೆ ಅಂತೇಳಿ ಏನು ಮಾಡ್ತಾರೆ, ಜಾನ್ ಟಿಂಬರ್ಜಿನ್ರವರು ತಮ್ಮ ವ್ಯಾಖ್ಯಾನವನ್ನು ಕೊಡ್ತಾರೆ. ಅಂದರೆ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಯಾವುದೇ ರೀತಿಯಾದ ತಂಟಿ ತಕರಾರುಗಳಾಗಿರ್ಬೋದು, ಈ ಸುಂಕದ ವೈಷಮ್ಯ ಆಗಿರ್ಬೋದು, ಕೋಟಾದ ವೈಷಮ್ಯ ಆಗಿರ್ಬೋದು, ಅವುಗಳೆಲ್ಲನೂ ತೊಡೆದು ಹಾಕಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪಾರ ವ್ಯವಹಾರವನ್ನು ನಡೆಸುವುದಕ್ಕೆ ಏನಂತೀವಿ ನಾವು ಆರ್ಥಿಕ ಏಕೀಕರಣ ಅಂಥೇಳಿ ಕರಿತಾ ಬರ್ತೀವಿ. ಈ ಆರ್ಥಿಕ ಸಂಘಟನೆಯ ಅನುಕೂಲಗಳು ಏನು, ಯಾಕೆ ಈ ಆರ್ಥಿಕ ಸಂಘಟನೆಗಳನ್ನು ಮಾಡಿಕೊಂಡ್ರು ಅಂಥೇಳಿ ನೋಡ್ತಾ ಬರೋಣ. ಆರ್ಥಿಕ ಸಂಘಟನೆಯ ಅನುಕೂಲಗಳು. ಇಲ್ಲಿ ಆರ್ಥಿಕ ವಲಯವನ್ನು ರಚಿಸಿಕೊಂಡಾಗ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆ ಸಾಧಿಸಲು ಅವಕಾಶಗಳಿರುವುದರಿಂದ ಉತ್ಪಾದನೆ ಹೆಚ್ಚಿಗೆ ಇರ್ತೈತಿ. ಇಲ್ಲಿ ಆರ್ಥಿಕ ಸಂಘಟನೆಯ ಒಂದು ಮೊದಲೇ ಅನುಕೂಲ ಅಂದ್ರೆ ಆರ್ಥಿಕ ವಲಯವನ್ನು ರಚಿಸಿಕೊಂಡು ಉತ್ಪಾದನೆಯಲ್ಲಿ ವೈಶಿಷ್ಟ್ಯ ಸಾಧಿಸೋಕೆ ನಮ್ಗೆ ಸಹಾಯಕಾರಿ ಆಗಿರ್ತೈತಿ. ಯಾವ ರೀತಿಯಾಗಿ ಅಂದ್ರೆ ಕೇವಲ 2 ಅಥವಾ 2ಕ್ಕಿಂತ ಹೆಚ್ಚು ರಾಷ್ಟ್ರಗಳ ಮಧ್ಯೆ ಏನಾಗಿರ್ತೈತಿ, ಆ ಸರಕುಗಳು ವ್ಯವಹರಿಸಲ್ಪಟ್ಟಿರ್ತಾವೆ. ಆ ಕಾರಣಕ್ಕಾಗಿ ಯಾವುದೇ ಒಂದು ಕಚ್ಚಾ ಸಂಪನ್ಮೂಲ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು ನಮ್ಮ ದೇಶದಲ್ಲಿ ಇದ್ದಿದ್ದು ಆ ರಾಷ್ಟ್ರಕ್ಕೆ ರಫ್ತು ಮಾಡ್ತೀವಿ ಮತ್ತು ಆ ರಾಷ್ಟ್ರದಲ್ಲಿರ್ತಕ್ಕಂಥ ಸಂಪನ್ಮೂಲ ತಂತ್ರಜ್ಞಾನಗಳನ್ನು ನಾವು ಆಮದು ಮಾಡಿಕೊಳ್ಳೋದ್ರಿಂದ 2 ರಾಷ್ಟ್ರಗಳಲ್ಲಿ ಏನಾಕೈತ್ರಿ ಉತ್ಪಾದನೆಯ ವೈಶಿಷ್ಟ್ಯತೆಯನ್ನು ಸಾಧಿಸಿ ಕಡಿಮೆ ಬೆಲೆಯಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡೋಕೆ ಏನಾಕೈತಿ ಈ ಆರ್ಥಿಕ ಸಂಘಟನೆಗಳು ಅನುಕೂಲಕಾರಿ ಆಗಿದಾವೆ ಅಂತೇಳಿ ಹೇಳ್ಬೋದು. ಏನೇ ಅನುಕೂಲತೆ ಅಂದರೆ ಉತ್ಪಾದನೆಯಲ್ಲಿ ಮಿತವ್ಯಯಗಳು ಲಭ್ಯ ಆಗ್ತವೆ. ಯಾವ ರೀತಿಯಾಗಂದ್ರೆ ಪರಸ್ಪರ ರಾಷ್ಟ್ರಗಳಲ್ಲಿ ಒಪ್ಪಂದ ಆಗಿರೋದ್ರಿಂದ ಆರ್ಥಿಕ ಮಿತವ್ಯಯಗಳು ಸಹಿತ ಏನಕ್ಕವಿಲ್ಲಿ ಉಂಟಾಗ್ತಾ ಬರ್ತವೆ. ಆರ್ಥಿಕ ವಲಯ ರಚನೆಯು ಆದಾಯ ಮತ್ತು ಉದ್ಯೋಗಾವಕಾಶಗಳ ವೃದ್ಧಿಗೆ ಕಾರಣವಾಗಿ ಜೀವನ ಮಟ್ಟ ಸುಧಾರಿಸ್ತೈತಿ. ಇಲ್ಲಿ ಆರ್ಥಿಕ ವಲಯದ ರಚನೆ ಮಾಡಿಕೊಂಡಿರೋದ್ರಿಂದ ಅಲ್ಲಿ ಉತ್ಪಾದನೆ ಏನಾಕತಿ ಹೆಚ್ಚಿಗೆ ಆಗ್ತಾ ಹೋಗ್ತೈತಿ. ಯಾವಾಗ ಉತ್ಪಾದನೆ ಹೆಚ್ಚಿಗೆ ಆಗ್ತೈತೋ ಆವಾಗ ಆದಾಯದ ಪ್ರಮಾಣ ಹೆಚ್ಚಾಗತೈತಿ ಮತ್ತು ಉದ್ಯೋಗಾವಕಾಶಗಳು ಸಹಿತ ಏನಾಕವ ಹೆಚ್ಚಿಗೆ ಬರ್ತಾ ಹೋಗ್ತೈತಿ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಆರ್ಥಿಕ ಸಂಘಟನೆಯಿಂದ ಆಗ್ತಕ್ಕಂಥ ಇನ್ನೊಂದು ಅನುಕೂಲತೆಗಳು. ಮತ್ತು ಸದಸ್ಯ ದೇಶಗಳ ನಡುವೆ ಸಂಪನ್ಮೂಲಗಳ ದಕ್ಷ ಬಳಕೆಗೆ ಅವಕಾಶವನ್ನು ಲಭಿಸ್ತೈತಿ. ಈ ಆರ್ಥಿಕ ಸಂಘಟನೆಯಿಂದ ಏನಾಕತಿ ಸದಸ್ಯ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ಸಂಪನ್ಮೂಲಗಳನ್ನ ನಾವು ದಕ್ಷವಾಗಿ ಬಳಸ್ಕೊಳ್ಳೋಕ್ಕೂ ಸಹಿತ ಏನಾಗೈತಿ ಅನುಕೂಲಕಾರಿ ಆಗೈತಿ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಮಾಣವನ್ನು ಹೆಚ್ಚಿಸಲು ಕಾರಣವಾಗಿರುತ್ತದೆ. ಈ ಆರ್ಥಿಕ ಸಂಘಟನೆ ಇರೋದ್ರಿಂದ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಮಾಣ ಸಹಿತ ಏನು ಮಾಡ್ಬೋದು ಹೆಚ್ಚಿಗೆ ಮಾಡ್ಕೊಳ್ಬೋದು. ಯಾಕಂದ್ರೆ ಇದು 2 ಅಥವಾ 2ಕ್ಕಿಂತ ಹೆಚ್ಚು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಒಪ್ಪಂದದಿಂದ ಏನಾಗಿರ್ತೈತಿ ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತಾ ಇರೋದ್ರಿಂದ ಇಲ್ಲಿ ವ್ಯಾಪಾರದ ಪ್ರಮಾಣವನ್ನು ಸಹಿತ ಏನು ಮಾಡ್ಬೋದು ನಾವು ಹೆಚ್ಚಿಗೆ ಮಾಡ್ಕೋಬೋದು. ನೆಕ್ಸ್ಟ್, ಆರ್ಥಿಕ ವಲಯ ರಚಿಸಿಕೊಂಡು ದೇಶಗಳ ನಡುವೆ ವ್ಯಾಪಾರದ ಕರಾರುಗಳನ್ನು ಉತ್ತಮಗೊಳಿಸಲು ಅವಕಾಶಗಳು ಇರ್ತವೆ. ಇಲ್ಲಿ ಆರ್ಥಿಕ ವಲಯವನ್ನು ರಚಿಸಿಕೊಂಡಿರೋದ್ರಿಂದ ದೇಶಗಳ ನಡುವೆ ವ್ಯಾಪಾರದ ಕರಾರುಗಳನ್ನು ಇನ್ನೂ ಉತ್ತಮವಾಗಿ ರಚಿಸಿಕೊಳ್ಳಲು ಸಹಿತ ಏನಾಗಿರ್ತೈತಿ ಅವಕಾಶಗಳು ಇರ್ತವೆ. ನಾವು ನಮ್ಮ ಮಧ್ಯೆ ಕೋಟಾಗಳನ್ನು ಹೆಚ್ಚಿಸಿಕೊಳ್ಬೋದು ಅಥವಾ ಕೋಟಾಗಳನ್ನು
ತೆಗೆದು ಹಾಕ್ಬೋದು ಅಥವಾ ಸುಂಕಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಏರ್ಬೋದು ಅಥವಾ ಸುಂಕಗಳನ್ನು ತೆಗೆದು ಹಾಕೊಳ್ಬೋದು. ಯಾಕಂದ್ರೆ ಪರಸ್ಪರ ನಾವು ಏನಾಗಿರ್ತೀವಿ ರೀ, ರಾಷ್ಟ್ರಗಳು ಸ್ನೇಹಿತರಾಗಿರೋದ್ರಿಂದ ನಮ್ಮ ಬಾಂಧವ್ಯ ಯಾವ ರೀತಿಯಾಗಿರ್ತೈತೋ ಆ ರೀತಿಯಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ಏನಾಗಿರ್ತೈತಿ ಇಲ್ಲಿ ನಡೀತಾ ಹೋಗ್ತೈತಿ. ತಮ್ಮಲ್ಲೇ ಪೈಪೋಟಿಗೆ ಅವಕಾಶ ಮಾಡಿಕೊಡುವುದರಿಂದ ಆರ್ಥಿಕ ದಕ್ಷತೆ ಏನಾಕತಿ ಹೆಚ್ಚಿಗೆ ಆಗ್ತೈತಿ. ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳು ತಮ್ಮ ಏನು ಆರ್ಥಿಕ ಸಂಘಟನೆ ರಚಿಸಿಕೊಂಡಿರ್ತವೋ ಅವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪೈಪೋಟಿ ಮಾಡೋಕ್ಕೂ ಸಹಿತ ಅವಕಾಶವನ್ನು ಮಾಡಿ ಕೊಡ್ತವೆ. ಅದರಿಂದ ಏನಾಕೈತಿ ಹೆಚ್ಚು ಉತ್ಪಾದನೆಯನ್ನು ಮಾಡೋಕ್ಕೂ ಸಹಿತ ಸಹಾಯಕಾರಿ ಆಗಿರ್ತೈತಿ. ಇಷ್ಟೆಲ್ಲ ಅನುಕೂಲಗಳು ಆರ್ಥಿಕ ಸಂಘಟನೆಯಿಂದ ಆಗ್ತಾ ಬರ್ತವೆ. ಹಾಗಾದರೆ ಈ ಆರ್ಥಿಕ ಸಂಘಟನೆಯ ಹಂತಗಳು ಯಾವ ರೀತಿಯಾಗಿದ್ದಾವೆ ಅಂತೇಳಿ ನೋಡೋಣ. ಈ ಆರ್ಥಿಕ ಸಂಘಟನೆಯ ಮೊದಲನೆಯ ಹಂತವೇ ಮುಕ್ತ ವ್ಯಾಪಾರ ವಲಯ. ಇಲ್ಲಿ ಮುಕ್ತ ವ್ಯಾಪಾರ ವಲಯ ಅಂದ್ರೆ ತಮ್ಮ ನಡುವೆ ಸುಂಕಗಳನ್ನು ಮತ್ತು ಇತರ ರಕ್ಷಣಾ ವಿಧಾನಗಳನ್ನು ತೊಡೆದು ಹಾಕಿ ಬೇರೊಂದು ದೇಶದ ನಡುವೆ ತನ್ನದೇ ಆದ ಸುಂಕ ವ್ಯಾಪಾರ ಮತ್ತು ವಾಣಿಜ್ಯ ನೀತಿಯನ್ನು ಅನುಸರಿಸುವ ದೇಶಗಳ ಗುಂಪನ್ನು ಮುಕ್ತ ವ್ಯಾಪಾರ ವಲಯ ಅಂತೇಳಿ ಕರಿತೀವಿ. ಈ ಮುಕ್ತ ವ್ಯಾಪಾರ ವಲಯ ಫ್ರೀ ಟ್ರೇಡ್ ಏರಿಯಾ ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಷ್ಟ್ರಗಳು ತಮ್ಮ ನಡುವೆ ಏನು ಮಾಡ್ತಾವ್ರಿ, ಸುಂಕಗಳು ಮತ್ತು ಇತರ ರಕ್ಷಣಾ ವಿಧಾನಗಳನ್ನು ತೆಗೆದು ಹಾಕ್ಬಿಡ್ತಾವೆ. ನಾವೇನು ಮಾಡೋಣ, ಫ್ರೀ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟನ್ನು ಮಾಡ್ಕೊಂಡು ಬೇರೆ ರಾಷ್ಟ್ರಗಳ ನಡುವೆ ಏನಾದ್ರೂ ವ್ಯಾಪಾರ ಸಂಬಂಧವನ್ನು ಹೊಂದುವಾಗ ಅವಾಗ ಏನು ಮಾಡೋಣ, ಆ ರಾಷ್ಟ್ರಗಳ ಮೇಲೆ ಸುಂಕಗಳನ್ನು ಅಥವಾ ಕೋಟಾಗಳನ್ನು ಅಥವಾ ವ್ಯಾಪಾರ ವ್ಯವಹಾರದ ವಾಣಿಜ್ಯ ನೀತಿಗಳನ್ನು ಅನುಸರಿಸೋಣ ಅಂತೇಳಿ ಒಂದು ಒಪ್ಪಂದ ಮಾಡ್ಕೊಳ್ತಾರೋ ಅದನ್ನೇ ನಾವೇನಂತೀವಿ, ಮುಕ್ತ ವ್ಯಾಪಾರ ವಲಯ ಅಂತೇಳಿ ಕರಿತೀವಿ. ಯಾವ ರಾಷ್ಟ್ರಗಳು ಒಪ್ಪಂದ ಮಾಡ್ಕೊಂಡಿರ್ತೋ ಆ ರಾಷ್ಟ್ರಗಳ ಮಧ್ಯೆ ಫ್ರೀಯಾಗಿ ಯಾವುದೇ ರಕ್ಷಣಾತ್ಮಕ ವಿಧಾನಗಳನ್ನು ಅನುಸರಿಸದೆ ಮುಕ್ತವಾಗಿ ಏನಾದರೂ ವ್ಯಾಪಾರ ವ್ಯವಹಾರವನ್ನು ಮಾಡಿದ್ರೆ ಅದನ್ನು ನಾವು ಮುಕ್ತ ವ್ಯಾಪಾರ ವಲಯ ಅಂತ ಏನು ಮಾಡ್ತೀವಿ, ಕರಿತಾ ಬರ್ತೀವಿ. ಈಗ ಉದಾಹರಣೆಗೆ ನೋಡ್ರಿ, ಇಫ್ತಾ ಆಗಿರ್ಬೋದು, ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಆಗಿರ್ಬೋದು, ಲ್ಯಾಫ್ತಾ ಆಗಿರ್ಬೋದು, ಲ್ಯಾಟಿನ್ ಅಮೇರಿಕನ್ ಫ್ರೀ ಟ್ರೇಡ್ ಏರಿಯಾ ಆಗಿರ್ಬೋದು. ಈ ರಾಷ್ಟ್ರಗಳ ಮಧ್ಯೆ ಏನಾಗಿರ್ತೈತಿ, ಮುಕ್ತ ವ್ಯಾಪಾರ ವಲಯಗಳು ಏರ್ಪಡ್ತಾ ಇದಾವ. ಇನ್ನು ಎರಡನೇ ಹಂತ ಅಂದ್ರೆ ಸುಂಕ ಕೋಟಾ. ಇಲ್ಲಿ ಸುಂಕ ಕೋಟಾಗಳನ್ನು ರಚಿಸಿಕೊಳ್ಳುವ ದೇಶಗಳು ತಮ್ಮ ನಡುವಿನ ವ್ಯಾಪಾರದಲ್ಲಿ ಎಲ್ಲ ರೀತಿಯ ಸುಂಕವನ್ನು ಹಾಗೂ ವ್ಯಾಪಾರ ನಿಯಂತ್ರಣಗಳನ್ನು ತೆಗೆದುಹಾಕಿಕೊಂಡು ಕೂಟದ ಸದಸ್ಯರೆಲ್ಲರ ದೇಶಗಳೊಂದಿಗೆ ಒಂದೇ ರೀತಿಯ ಸುಂಕ ಮತ್ತು ವಾಣಿಜ್ಯ ನೀತಿಯನ್ನು ಅನುಸರಿಸುವುದಾಗಿದೆ. ಕೂಟದ ಸದಸ್ಯರಲ್ಲದ ದೇಶಗಳೊಂದಿಗೆ ಏನು ಮಾಡ್ತಾರೆ, ಒಂದೇ ರೀತಿಯ ವಾಣಿಜ್ಯ ನೀತಿಗಳನ್ನು ಅನುಸರಿಸ್ತಾರೆ. ಇಲ್ಲಿ ಯಾವ ಸುಂಕ ಕೋಟಗಳು ಇರ್ತಾವೋ, ಕಸ್ಟಮ್ ಯೂನಿಯನ್ಗಳು ಇರ್ತಾವೋ, ಅವು ತಮ್ಮ ರಾಷ್ಟ್ರಗಳ ಮಧ್ಯೆ ಏನು ಮಾಡ್ತಾರೆ, ಫ್ರೀ ಟ್ರೇಡನ್ನು ಇಟ್ಕೊಂಡಿರ್ತಾವೆ. ಅಂದರೆ ಯಾವುದೇ ರೀತಿಯಾದ ರಕ್ಷಣಾ ವ್ಯಾಪಾರಗಳನ್ನು ಇಲ್ಲದೆ ಏನು ಮಾಡ್ತಾವೆ, ಫ್ರೀ ಟ್ರೇಡನ್ನು ಮಾಡ್ತಿರ್ತಾವೆ. ಬೇರೆ ರಾಷ್ಟ್ರಗಳೊಡನೆ ಏನಾದರೂ ವ್ಯಾಪಾರ ವ್ಯವಹಾರ ಮಾಡಬೇಕಂತಂದ್ರೆ ಆ ಎಲ್ಲ ರಾಷ್ಟ್ರಗಳು ಕೂಡ ಏನು ಮಾಡ್ತಾರೆ, ಒಂದೇ ರೀತಿಯಾದ ಸುಂಕಗಳನ್ನು ಅಥವಾ ಕೋಟಾಗಳನ್ನು ಅಥವಾ ವಾಣಿಜ್ಯ ನೀತಿಗಳನ್ನು ಅನುಸರಿಸುವುದನ್ನು ನಾವು ಸುಂಕ ಕೋಟಾ ಅಂತೇಳಿ ಕರಿತೀವಿ. ಇಲ್ಲಿ ಮುಕ್ತ ವ್ಯಾಪಾರ ವಲಯದಲ್ಲಿ ಆ ರಾಷ್ಟ್ರಗಳು ಬೇಕಾದಂಗೆ ಏನು ಮಾಡ್ತಿದ್ರು, ಬೇರೆ ರಾಷ್ಟ್ರಗಳ ಮೇಲೆ ಸುಂಕಗಳನ್ನು ಹೇರ್ಕೊತಿದ್ವು. ಆದರೆ ಈ ಏನು ಯೂನಿಯನ್ ಮಾಡ್ಕೊಂಡಿರ್ತಾವೆ, ಆರ್ಥಿಕ ಏಕೀಕರಣದ ಸಂಘಟನೆ ಮಾಡ್ಕೊಂಡಿರ್ತಾವೆ, ಆ ರಾಷ್ಟ್ರಗಳು ತಮ್ಮಲ್ಲಿ ಫ್ರೀ ಇರ್ತಾವೆ. ಬೇರೆ ರಾಷ್ಟ್ರಗಳನ್ನೇ ವ್ಯಾಪಾರವನ್ನು ಅನುಸರಿಸುವಾಗ ಈ ಎಲ್ಲ ರಾಷ್ಟ್ರಗಳು ಏಕ ರೀತಿಯ ಸುಂಕ ಅಥವಾ ಕೋಟಾಗಳನ್ನು ಹೇರುವುದನ್ನು ನಾವು ಸುಂಕ ಕೋಟಾಗಳು ಕಸ್ಟಮ್ ಯೂನಿಯನ್ ಅಂಥೇಳಿ ಕರಿತಾ ಬರ್ತೀವಿ. ಈ ರೀತಿಯಾಗಿ ಈ ಆರ್ಥಿಕ ಏಕೀಕರಣದ ಎರಡನೇ ಹಂತ. ಇನ್ನು ಮೂರನೇ ಹಂತ ಅಂದರೆ ಸಾಮಾನ್ಯ ಮಾರುಕಟ್ಟೆ, ಕಾಮನ್ ಮಾರ್ಕೆಟ್. ಇಲ್ಲಿ ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸದಸ್ಯ ದೇಶಗಳ ನಡುವೆ ಭದ್ರವಾದ ಪರಸ್ಪರಾವಲಂಬನೆ ಕಂಡು ಬರುತ್ತದೆ. ಈ ರೀತಿಯ ಸಂಘಟನೆಯಲ್ಲಿ ಸರಕು ಮತ್ತು ಸೇವೆಗಳ ಮುಕ್ತ ಚಲನೆ ಜೊತೆಗೆ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸುತ್ತವೆ. ಸಾಮಾನ್ಯ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಉತ್ಪಾದನಾಂಗಗಳ ಮಾರುಕಟ್ಟೆಗಳೆರಡರಲ್ಲೂ ಸಂಘಟನೆ ಸಾಧಿಸಲಾಗುತ್ತದೆ. ಸಾಮಾನ್ಯ ಮಾರುಕಟ್ಟೆಯಲ್ಲಿ ಏನಾಗಿರ್ತೈತಿ, ಇಲ್ಲಿ ಒಂಥರ ಫ್ರೀ ಟ್ರೇಡು ಇರ್ತೈತಿ. ಇಲ್ಲಿ ಸರಕು ಸೇವೆಗಳಲ್ಲದೆ ಉತ್ಪಾದನಾಂಗಗಳು ಸಹಿತ ಏನು ಮಾಡ್ಬೋದು, ಮುಕ್ತವಾಗಿ ಚಲನೆಗೆ ಅವಕಾಶ ಇರ್ತೈತಿ. ಇಲ್ಲಿ ಉತ್ಪಾದನಾಂಗಗಳು ಬರ್ತಕ್ಕಂಥ ಶ್ರಮಿಕರಾಗಿರ್ಬೋದು, ತಂತ್ರಜ್ಞಾನಗಳಾಗಿರ್ಬೋದು, ಯಂತ್ರೋಪಕರಣಗಳಾಗಿರ್ಬೋದು, ಅವುಗಳನ್ನು ಸಹಿತ ಏನು ಮಾಡ್ತಾರೆ, ಮುಕ್ತವಾಗಿ ಆಮದು ರಫ್ತು ಮಾಡುವ ಕಾರ್ಯ ಇಲ್ಲಿ ಸಾಮಾನ್ಯ ಮಾರುಕಟ್ಟೆಯಲ್ಲಿ ನೋಡ್ತಾ ಬರ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ಥಿಕ ಸಮುದಾಯ, ಎಕನಾಮಿಕ್ ಯೂನಿಯನ್ ಆರ್ ಕಮ್ಯುನಿಟಿ. ಅಂದ್ರೆ ಆರ್ಥಿಕ ಸಮುದಾಯ ಕೂಟಗಳಲ್ಲಿ ಸರಕು ಮತ್ತು ಉತ್ಪಾದನಾಂಗಗಳ ಮಾರುಕಟ್ಟೆಯನ್ನು ಸೃಷ್ಟಿಸುವುದರ ಜೊತೆಗೆ ಕೈಗಾರಿಕೆ, ವಾಣಿಜ್ಯ, ಹಣಕಾಸು, ಖಜಾನೆ ಮತ್ತು ಇತರೆ ನೀತಿಗಳಲ್ಲೂ ಒಡಂಬಡಿಕೆ ಸಾಧಿಸಲಾಗುತ್ತದೆ. ಅಂದರೆ ಆರ್ಥಿಕ ಸಮುದಾಯದಲ್ಲಿ ಎಲ್ಲ ಪ್ರಮುಖ ನೀತಿಗಳನ್ನು ಪರಸ್ಪರ ಹೊಂದಾಣಿಕೆ ಸಾಧಿಸಿ ತಮ್ಮಲ್ಲಿ ಸಹಕಾರವನ್ನು ಹೆಚ್ಚಿಸಿಕೊಳ್ಳಲು
ಮಾಡಲಾಗುತ್ತದೆ. ಈಗ ಉದಾಹರಣೆಗೆ ಯುರೋಪ್ ಆರ್ಥಿಕ ಸಮುದಾಯ, ಯುರೋಪ್ ಎಕನಾಮಿಕ್ ಕಮ್ಯುನಿಟಿ ಆಗಿರ್ಬೋದು. ಇಲ್ಲಿ ಆರ್ಥಿಕ ಸಮುದಾಯ ಅಂದರೆ ಕೇವಲ ತಮ್ಮ ಏನು ಸಂಘಟನೆ ಇರ್ತೈತೋ ಆ ಸಂಘಟಿತ ರಾಷ್ಟ್ರಗಳ ಮಧ್ಯೆ ಮುಕ್ತ ವ್ಯಾಪಾರದ ಜೊತೆಗೆ ಸರಕು ಸೇವೆಗಳು ಮತ್ತು ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸುವುದಲ್ಲದೆ ಅದರ ಜೊತೆಗೆ ಕೈಗಾರಿಕೆ ಆಗಿರ್ಬೋದು, ವಾಣಿಜ್ಯ ಹಣಕಾಸು ಆಗಿರ್ಬೋದು, ಖಜಾನೆ ಆಗಿರ್ಬೋದು, ಇತರೆ ನೀತಿಗಳಲ್ಲೂ ಸಹಿತ ಕೆಲವೊಂದು ನೀತಿ ನಿಯಮಗಳನ್ನು ರಚಿಸಿಕೊಂಡಿರ್ತಾರೆ ಅಥವಾ ಒಡಂಬಡಿಕೆಯನ್ನು ಸಾಧಿಸಲಾಗಿರುತ್ತದೆ. ಇಂಥದ ಒಂದು ವಲಯವನ್ನು ನಾವು ಏನಂತೀವಿ ಆರ್ಥಿಕ ಸಮುದಾಯ ಅಂತೇಳಿ ಕರಿತಾ ಬರ್ತೀವಿ. ಈಗ ಉದಾಹರಣೆಗೆ ಯುರೋಪ್ ಆರ್ಥಿಕ ಸಮುದಾಯವು ಅಂದರೆ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ ಆಗಿರ್ಬೋದು. ಈ ರೀತಿಯಾಗಿ ನಾವು ಆರ್ಥಿಕ ಏಕೀಕರಣದಲ್ಲಿ 4 ರೀತಿಯಾದ ಹಂತಗಳನ್ನು ನೋಡ್ತಾ ಬರ್ತೀವಿ. ಮೊದಲನೇದಾಗಿ ಮುಕ್ತ ವ್ಯಾಪಾರ ವಲಯ, ಎರಡನೇದಾಗಿ ಸುಂಕಕೋಟ, ಮೂರನೇದಾಗಿ ಸಾಮಾನ್ಯ ಮಾರುಕಟ್ಟೆ, ನಾಲ್ಕನೇದು ಆರ್ಥಿಕ ಸಮುದಾಯ ಅಂತೇಳಿ ಈ ರೀತಿಯಾಗಿ ನಾವು ಆರ್ಥಿಕ ಏಕೀಕರಣವನ್ನು 4 ಹಂತಗಳಾಗಿ ಏನು ಮಾಡ್ತೀವಿ ಅಧ್ಯಯನವನ್ನು ಮಾಡ್ತಾ ಬರ್ತೀವಿ. ಒಟ್ಟಾರೆಯಾಗಿ ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡ್ತೀವಿ ನಾವು ಕೋಟಾ ಅಂದ್ರೇನು, ಕೋಟಾದ ವಿಧಗಳು ಯಾವುವು, ಅದೇ ರೀತಿಯಾಗಿ ಕೋಟಾ ಮತ್ತು ಸುಂಕಕ್ಕಿರ್ತಕ್ಕಂಥ ವ್ಯತ್ಯಾಸಗಳು ಯಾವುವು ಅಂತ ನೋಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥ ಆರ್ಥಿಕ ಏಕೀಕರಣ ಹೆಂಗೆ ಹುಟ್ಟುಕೊಂತು ಮತ್ತು ಆರ್ಥಿಕ ಏಕೀಕರಣದ ಅರ್ಥ ಏನು, ಆರ್ಥಿಕ ಏಕೀಕರಣದ ಅನುಕೂಲತೆಗಳೇನು, ಆರ್ಥಿಕ ಏಕೀಕರಣದ ಹಂತಗಳು ಯಾವುವು ಅಂಥೇಳಿ ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡಿದ್ವಿ ನಾವು ಅಧ್ಯಯನವನ್ನು ಮಾಡಿದ್ವಿ ಅಂಥೇಳಿ ಹೇಳ್ಬೋದು. ಇಲ್ಲಿಗೆ ಏನಾಕೈತ್ರಿ ವ್ಯಾಪಾರ ಮತ್ತು ವಾಣಿಜ್ಯ ನೀತಿಯ ಕರಾರುಗಳು ಎಂಬ ಅಧ್ಯಾಯ ಏನಕತಿ ಕಂಪ್ಲೀಟ್ ಆಗ್ತೈತಿ. ನೆಕ್ಸ್ಟ್ ಅಧ್ಯಾಯದಲ್ಲಿ ಏನು ಮಾಡ್ತೀನಿ ಪಾವತಿ ಶುಲ್ಕ ಮತ್ತು ಬಂಡವಾಳದ ಹರಿವು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಆ್ಯಂಡ್ ಕ್ಯಾಪಿಟಲ್ ಫ್ಲೋ ಎಂಬ ಅಧ್ಯಾಯದ ಅಧ್ಯಯನವನ್ನು ಪ್ರಾರಂಭ ಮಾಡ್ತೀನಿ. ಧನ್ಯವಾದಗಳು.